ಚಾನಲ್ ನೌಕರಿಗಳ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವು ಕಂಟಿನ್ಯೂಯೇಷನ್ ಆಫ್ ದ ಆಟೋಕ್ಯಾಡ್ ಅಲ್ಲಿ ಉಳಿದಿರುವಂತಹ ಟಾಪಿಕ್ಸ್, DXF ಟಾಪಿಕ್ ಇರ್ಬೋದು, ಕ್ಯಾಡೆಸ್ಟ್ರಲ್ ಟಾಪಿಕ್ ಇರ್ಬೋದು, ಅಂಡ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಹೇಗೆ ಮಾಡೋದು ಅನ್ನೋದನ್ನ ಪೆಂಡಿಂಗ್ ಟಾಪಿಕ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಆ ಪೆಂಡಿಂಗ್ ಟಾಪಿಕ್ಸ್ ಮಾತ್ರ. ಅಂಡ್ ಯಾರೆಲ್ಲ ನಮ್ಮ ಹಳೆ ವಿಡಿಯೋಸ್ ಇನ್ನು ವಾಚ್ ಮಾಡಿಲ್ಲ, ವಾಚ್ ಮಾಡಿ, ಸೊ ದಟ್ ಕಂಟಿನ್ಯೂಯೇಷನ್ ಇರುತ್ತೆ ನಿಮಗೆ. ಅಂಡ್ ಇದಾದ ನಂತರ ನಾವು ಆಟೋಕ್ಯಾಡ್ ಫುಲ್ ಸೆಷನ್ ಒಂದು MCQs ವಿಡಿಯೋ ಒಂದು ಮಾಡೋಣ ಅಂತ, ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಕ್ರ್ಯಾಕಿಂಗ್ ದ ಎಕ್ಸಾಮಿನೇಷನ್. ಓಕೆ, ಅಂಡ್ ಯಾರೆಲ್ಲ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇದೇ ತರದ ಇನ್ನು ಹೆಚ್ಚಿನ ವಿಡಿಯೋಸ್ ಫಾರ್ ಆಲ್ ದ ಡಿಫ್ರೆಂಟ್ ಟಾಪಿಕ್ಸ್ ಸಹ ನಾವು ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀವಿ. ಸೊ ನಾವು ಕಮಿಂಗ್ ಟುವರ್ಡ್ಸ್ DXF ಅಂದೇನೆ. DXF ಅಂತಂದ್ರೆ ಫಸ್ಟ್ ಫುಲ್ ಫಾರ್ಮ್ ತಿಳ್ಕೊಂಡಿರ್ಬೇಕು. ಏನು? ಡ್ರಾಯಿಂಗ್ ಎಕ್ಸ್ಚೇಂಜ್ ಫಾರ್ಮ್ಯಾಟ್. ಇದೊಂದು ಎಕ್ಸ್ಚೇಂಜ್ ಫಾರ್ಮ್ಯಾಟ್ ಅಂತಂದ್ರೆ ಏಕೆ ಸರ್ ಇದು ಎಕ್ಸ್ಚೇಂಜ್ ಫಾರ್ಮ್ಯಾಟ್ ಅನ್ನೋದು ನಾವು ಏನಕ್ಕೆ ಯೂಸ್ ಮಾಡಬೇಕು? ಕರೆಕ್ಟ್, ಇದೊಂದು ವೆರಿ ಗುಡ್ ಕ್ವಶನ್. ಎಕ್ಸ್ಚೇಂಜ್ ಫಾರ್ಮ್ಯಾಟ್ ಅನ್ನೋದು ನಾವು ಇವಾಗ ವರ್ಷನ್ಸ್ ಚೇಂಜ್ ಆದಂಗೆಲ್ಲ ಡ್ರಾಯಿಂಗಿನ ಫಾರ್ಮ್ಯಾಟ್ ಅಲ್ಲಿ ಇದನ್ನು ಸಹ ಚೇಂಜ್ ಆಗುತ್ತೆ, ಡ್ರಾಯಿಂಗಿನ ಫಾರ್ಮ್ಯಾಟ್ ಸಹ ಚೇಂಜ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ಒಂದು ಅಪ್ಪರ್ ಗ್ರೇಡ್ ವರ್ಷನ್ ನ ತಗೊಂಡ್ಬಂದು ನೀವು ಲೋವರ್ ಗ್ರೇಡ್ ಅಲ್ಲಿ ಆ ಫೈಲ್ ನ ನೀವು ಓಪನ್ ಮಾಡಕ್ ಹೋದ್ರೆ ಓಪನ್ ಆಗಲ್ಲ. ಸೊ ಇದೊಂದು ಡಿಫಿಕಲ್ಟಿ ಅನ್ನೋದಕ್ಕೆ ಇದು ಕಂಪ್ಯಾಟಬಿಲಿಟಿ ಇಶ್ಯೂ ಅಂತ ನಾವು ಕರಿತೀವಿ. ಯಾವುದೇ ಒಂದು ಸಾಫ್ಟ್ವೇರ್ನ ನೀವು ಲೋವರ್ ವರ್ಷನ್ ಇಂದ ಹೈಯರ್ ವರ್ಷನ್ ಅಲ್ಲಿ ಓಪನ್ ಮಾಡ್ಬೋದು, ಬಟ್ ಹೈಯರ್ ವರ್ಷನ್ ಫೈಲ್ ನ ನೀವು ಲೋವರ್ ವರ್ಷನ್ ಅಲ್ಲಿ ಓಪನ್ ಮಾಡೋಕ್ಕೆ ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ. ಅದಕ್ಕೆ ಏನ್ ಬೇಕು? ಒಂದು ಎಕ್ಸ್ಚೇಂಜ್ ಫಾರ್ಮ್ಯಾಟ್ಸ್ ಬೇಕಾಗುತ್ತೆ. ಹಂಗಾಗಿನೇ ಇದನ್ನ DXF ಅಂತ ನಾವು ಕರಿತೀವಿ, ಡ್ರಾಯಿಂಗ್ ಎಕ್ಸ್ಚೇಂಜ್ ಫಾರ್ಮ್ಯಾಟ್. ಈ ಫಾರ್ಮ್ಯಾಟ್ ಏನ್ ಮಾಡುತ್ತೆ ಅಂದ್ರೆ, ಇದನ್ನು ಆಟೋಡೆಸ್ಕ್ ಅವರೇ ಡೆವಲಪ್ ಮಾಡಿರೋದು, ಯಾಕಂದ್ರೆ ಅವ್ರದ್ದು ಟೂಲ್ ಇರೋದ್ರಿಂದ ಇದರಲ್ಲಿ ಬರುವಂತ ಎಲ್ಲಾ ಫೀಚರ್ಸ್ ಸಹ ಅವರೇ ಡೆವಲಪ್ ಮಾಡ್ತಾರೆ. ಈ ಎಕ್ಸ್ಚೇಂಜ್ ಫಾರ್ಮ್ಯಾಟ್ ಬಂದು ASCII ಟೆಕ್ಸ್ಟ್ ಬೇಸ್ಡ್ ಫೈಲ್ ಫಾರ್ಮ್ಯಾಟ್ ಇರುತ್ತೆ. ASCII ಅಂದೇನು? ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ಓಕೆ, ಇದು ಒಂದು ಸ್ಟ್ಯಾಂಡರ್ಡ್ ಕೋಡ್ ಅನ್ಮಾತು. ಓಕೆ, ASCII ಅಂತ ಹೇಳ್ಬಿಟ್ಟು ಇದೊಂದು ಕೋಡಿಂಗ್ ಫಾರ್ಮ್ಯಾಟ್. 0 to 7 ಬಿಟ್ ಇರುತ್ತೆ, ಟೋಟಲ್ 8 ಬಿಟ್ ಕೋಡಿಂಗ್ ಫಾರ್ಮ್ಯಾಟ್. ಈ ಕೋಡಿಂಗ್ ಫಾರ್ಮ್ಯಾಟ್ ನ ನಾವು ಯೂಸ್ ಮಾಡ್ತೀವಿ. ಇದು ಒಂದು ಟೆಕ್ಸ್ಟ್ ಫಾರ್ಮ್ಯಾಟ್ಗೆ ASCII ಕೋಡಿಂಗ್ ವರ್ಷನ್ ಯೂಸ್ ಮಾಡ್ತೀವಿ, ನೆನಪಿರಲಿ. ಅಂಡ್ ಇದು ಇಟ್ ಸ್ಟೋರ್ಸ್ ಡ್ರಾಯಿಂಗ್ ಫಾರ್ ಡಾಟಾ ಇನ್ ಎ ಸ್ಟ್ರಕ್ಚರ್ಡ್ ವೇ, and it can be opened and edited in many softwares including AutoCAD ಇರ್ಬೋದು, GIS ಇರ್ಬೋದು, ಓಕೆ GIS ಇರ್ಬೋದು, ಟೂಲ್ ಸ್ಟೇಷನ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಟೂಲ್ ಸ್ಟೇಷನ್ ಸಾಫ್ಟ್ವೇರ್ ಇರ್ಬೋದು, ಅಥವಾ QGIS ಇನ್ನೆಲ್ಲ ನೆಕ್ಸ್ಟ್ ಇದ್ರಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ನಂತರ ಸಿವಿಲ್ 3D ಇರ್ಬೋದು, ಮೈಕ್ರೋ ಸ್ಟೇಷನ್ಸ್ ಎಕ್ಸೆಟ್ರಾ, ಇವೆಲ್ಲದರಲ್ಲೂ ನಾವು ಇದನ್ನ ಯೂಸ್ ಮಾಡ್ಬೋದು. ಅಂಡ್ ನಿಮಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ಬಿಟ್ಟು ಏನಂತಂದ್ರೆ, ಇದೊಂದು ಯೂನಿವರ್ಸಲ್ ಫೈಲ್ ಫಾರ್ಮ್ಯಾಟ್ ಅಂತ ಕರಿತೀವಿ, ಯೂಸ್ ಫಾರ್ ಎಕ್ಸ್ಚೇಂಜ್ ಆಫ್ ಡ್ರಾಯಿಂಗ್ಸ್ ಡಾಟಾ ಬಿಟ್ವೀನ್ ಡಿಫರೆಂಟ್ ಸಾಫ್ಟ್ವೇರ್ಸ್. ಓಕೆ, ಬೇರೆ ಬೇರೆ ಸಾಫ್ಟ್ವೇರ್ ಅಲ್ಲೂ ಸಹ ನೀವು ಇದನ್ನ ಓಪನ್ ಮಾಡ್ಕೋಬಹುದು. ನಾಟ್ ಓನ್ಲಿ ವರ್ಷನ್ಸ್, ಇನ್ನು ಬೇರೆ ಸಾಫ್ಟ್ವೇರ್ಸ್ ಅಲ್ಲಿ ಸಹ ನೀವು ಓಪನ್ ಮಾಡಿ. ಇವಾಗ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಯೂಶುವಲಿ ಇದೊಂದು ಸಿವಿಲ್ ಸ್ಟ್ರಕ್ಚರ್ ಏನೋ ಫಾರ್ಮ್ಯಾಟ್ ಗೈಸ್. ಇವಾಗ ಮೆಟಲರ್ಜಿ ಹುಡುಗರು ಇರ್ಬೋದು, ಮೆಕ್ಯಾನಿಕಲ್ ಹುಡುಗರು ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಅಲ್ವಾ, ಡಿಫ್ರೆಂಟ್ ಟೈಪ್ ಆಫ್ ಇಂಜಿನಿಯರಿಂಗ್ ಬ್ರಾಂಚಸ್ ಎಲಿಜಿಬಲ್ ಇರೋ ಕಾರಣದಿಂದ ನೀವೆಲ್ಲ ಏನ್ ತಿಳ್ಕೊಬೇಕಂತ ಅಂದ್ರೆ, ಇದೊಂದು ಎಕ್ಸ್ಚೇಂಜ್ ಫಾರ್ಮ್ಯಾಟ್ ನಾವು ಎಲ್ಲಿ ಯೂಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನೀವು GPS ನ ಓಪನ್ ಮಾಡ್ತೀರಾ, GPS ಅಲ್ಲಿ ಹಲವಾರು ಪಿಕ್ಟೋರಿಯಲ್ ವ್ಯೂ ಕಾಣುತ್ತೆ ನಿಮಗೆ ನೀಟಾಗಿ. ಅಂದ್ರೆ ರೋಡ್ ಕಾಣುತ್ತೆ, ರೋಡಲ್ಲಿ ಪಕ್ಕದಲ್ಲಿರೋ ಸಿಗ್ನಲ್ ಕಾಣುತ್ತೆ 3D ವ್ಯೂಗೆ ಹೋದ್ರೆ. ಓಕೆ, 2D ವ್ಯೂಗೆ ಹೋದ್ರೆ ಬರೀ ಮೇಲೆ ಅಪ್ಪರ್ ವರ್ಷನ್ ಆದ್ರೂ ಕಾಣುತ್ತೆ, ಸೈಡ್ ವ್ಯೂ ಆದ್ರೂ ಕಾಣುತ್ತೆ. ನೀವು ಸೈಡ್ ವ್ಯೂ ಅದೇ ಸೈಡ್ ವ್ಯೂ ಕಾಣುತ್ತೆ, ಅಪ್ಪರ್ ವ್ಯೂ ಅಂದ್ರೆ ಅಪ್ಪರ್ ವ್ಯೂ ಕಾಣುತ್ತೆ. ಅಪ್ಪರ್ ವ್ಯೂನ ನೀವು 4 angles ಅಲ್ಲಿ ರೊಟೇಟ್ ಮಾಡ್ಬೋದು. ಅಂದ್ರೆ ಟಾಪ್ ವ್ಯೂ ನೋಡ್ಕೊಂಡ್ಬಿಟ್ಟು ಟಾಪ್ ವ್ಯೂ ಇಂದ ನೀವು ರೈಟ್ ಆದ್ರೂ ತಿರ್ಗಿಸಬಹುದು, ಲೆಫ್ಟ್ ಆದ್ರೂ ತಿರ್ಗಿಸಬಹುದು, ಅಪ್ ಆದ್ರೂ ತಿರ್ಗಿಸಬಹುದು, ಡೌನ್ ಆದ್ರೂ ತಿರ್ಗಿಸಬಹುದು. ಆ ವ್ಯೂ ಫಾರ್ಮ್ಯಾಟ್ ಅಲ್ಲಿ ನೀವು ನೋಡ್ಬೇಕಾಯ್ತಾಗ ಆ ಫಾರ್ಮ್ಯಾಟ್ ಹೇಗೆ ಫೆಚ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಬರೀ ಮೇಲೆ ಸ್ಯಾಟಲೈಟ್ ಇರುತ್ತೆ, ಸ್ಯಾಟಲೈಟ್ ಇಂದ ಫೆಚ್ ಆಗುತ್ತಲ್ಲ, ಸ್ಯಾಟಲೈಟ್ ಫೋಟೋ ತಗೊಳುತ್ತೆ. ಸ್ಯಾಟಲೈಟ್ ನಿಮಗೆ 360 ಡಿಗ್ರಿ ಕವರ್ ಮಾಡಿಲ್ಲ, 360 ಡಿಗ್ರಿ ರೊಟೇಟ್ ಆಗುತ್ತೆ. ಅದು ಕಂಟಿನ್ಯೂಸ್ ಆಗಿ ಪಿಕ್ಚರ್ಸ್ ತಗೊಳುತ್ತೆ. ಆ ಪಿಕ್ಚರ್ಸ್ ನ ಓವರ್ಲ್ಯಾಪ್ ಮಾಡ್ಬಿಟ್ಟು ನಿಮಗೊಂದು ಪಿಕ್ಚರ್ ವ್ಯೂನ ಕೊಡುತ್ತೆ. ನೀವು ನೋಡ್ಬೋದು, ನಮ್ಮ GPS ಅಲ್ಲಿ ನೀವು ಓಪನ್ ಮಾಡಿದ ನಂತರ ನಿಮ್ ಮನೆನೂ ಸಹ ಕಾಣಬಹುದು. ಬಟ್ ಮನೆ ಕಾಣ್ತದೆ ಅಂತಂದ್ರೆ ಮನೆ ಮುಂದೆ ಇಟ್ಟಿರುವಂತಹ ಇಟಿಕೆ ಕಾಣಬೇಕು, ತುಳಸಿ ಗಿಡ ಕಾಣಬೇಕು, ಅಥವಾ ಮನೆ ಮುಂದೆ ಯಾರಾದ್ರೂ ವೆಹಿಕಲ್ಸ್ ಇಟ್ಟಿದ್ದಾರೆ ವೆಹಿಕಲ್ಸ್ ಕಾಣಬೇಕು ಅಲ್ವಾ. ಸೊ ಇವತ್ತಿಟ್ಟಿರೋ ವೆಹಿಕಲ್ ನಮಗೆ ಯಾವುದೋ ಒಂದ್ ತಿಂಗಳಾದ್ಮೇಲೆ ಆ ವೆಹಿಕಲ್ ಕಾಣುತ್ತೆ. ಯಾಕೆ? ನಮ್ಮ ಸಾಫ್ಟ್ವೇರ್ ಅಲ್ಲಿ ಅಪ್ಡೇಟ್ ಆಗ್ತಿರೋದು ಅಕಾರ್ಡಿಂಗ್ ಟು ದ GPS ಅಲ್ಲಿ ತಗೊಂತಿರೋ ಪಿಕ್ಚರ್ಸ್ ಬೇಸ್ಡ್ ಮೇಲೆ. ಆ ಪಿಕ್ಚರ್ಸ್ ಬೇಸ್ಡ್ ಮೇಲೆ ತಗೊಂಡಿದ ನಂತರ ಆ ಪಿಕ್ಚರ್ಸ್ ಇಂದ ಅಪ್ಡೇಟ್ ಆಗಿರೋ ವರ್ಷನ್ ನಮಗೆ ಒಂದ್ ತಿಂಗಳಾದ್ಮೇಲೆ ಕಾಣಬಹುದು, ಅಥವಾ ಒಂದು ವಾರ ಆದ್ಮೇಲೆ ಕಾಣಬಹುದು. ತುಂಬಾ ಫಾಸ್ಟ್ ಅಪ್ಡೇಟಿಂಗ್ ಇತ್ತಂತಂದ್ರೆ ಒಂದ್ ದಿನದಲ್ಲೂ ಕಾಣುತ್ತೆ. ನೀವು UK, ಲಂಡನ್ UK ಮತ್ತೆ ಸ್ವಿಟ್ಜರ್ಲ್ಯಾಂಡ್ ಆ ಕಡೆ ಇರೋ ಕಂಟ್ರೀಸ್ ನ ಏನಾದ್ರೂ ವ್ಯೂ ಮಾಡಕ್ ಹೋದ್ರೆ ನಿಮಗೆ ಅವಾಗಿಂದ ಅವಾಗೆ ದೆನ್ ಅಂಡ್ ದೇರ್ ಮೂವ್ ಆಗ ಅಂತ ವೆಹಿಕಲ್ಸ್ ಕಾಣುತ್ತೆ. ಸೆಕೆಂಡ್ಸ್ಗೆ ಅಪ್ಡೇಟ್ ಆಗೋ ವೆಹಿಕಲ್ ನ ನೋಡ್ತೀರಾ ನೀವು. ಅದು ದಟ್ ಈಸ್ ಎ ಟೆಕ್ನಾಲಜಿ.
ಟೆಕ್ನಾಲಜಿ ಅಂದ್ರೆ ಏನು, ಅವ್ರು ಸ್ವಲ್ಪ ಫಾಸ್ಟ್ ಮೂವಿಂಗ್ ಗೂಡ್ಸ್ ನ ಸಹ ಕ್ಯಾಪ್ಚರ್ ಮಾಡ್ಬಿಟ್ಟು ಇನ್ಸ್ಟೆಂಟ್ ಅಲ್ಲಿ ನಿಮಗೆ ವ್ಯೂ ನ ಕೊಡ್ತಾ ಇದ್ದಾರೆ. ಅವ್ರದ್ದು ಸ್ಯಾಟಲೈಟ್ಸ್ ವ್ಯೂಸ್ ತಗೊಳೋದು, ಆ ಸ್ಯಾಟಲೈಟ್ ಇರುವಂತಹ ಎಲ್ಲಾ ತರದ ಅಡ್ವಾಂಟೇಜಸ್ ಯೂಸ್ ಮಾಡ್ತಾ ಇದಾರೆ. ಓಕೆ, ಬಟ್ ನಮ್ಮಲ್ಲಿ ಸ್ವಲ್ಪ ನಾವು ಸ್ಲೋ ಇದೀವಿ, ಯಾಕಂತಂದ್ರೆ ನಾವು ಇನ್ನು ಅಷ್ಟೆಲ್ಲ ಅಡ್ವಾನ್ಸ್ ಸಿಸ್ಟಮ್ ಸಾಫ್ಟ್ವೇರ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿಲ್ಲ. ಬಟ್ ಈ ಸಾಫ್ಟ್ವೇರ್ ನ ಪಿಕ್ಚರ್ ತಗೊಂಡಿದ ನಂತರ ಅಪ್ಡೇಟ್ ಆಗಿದೆ, ಬಟ್ ಈ ಪಿಕ್ಚರ್ ನ ನಾವು ಬೇರೆ ತರ ವ್ಯೂನು ತಗೋಬಹುದಲ್ವಾ. ಸೊ ಈಗ ಬರೋದಾದ್ರೆ ಸಿವಿಲ್ ಅಲ್ಲಿ ಲೇಔಟ್ಸ್, ಇಲ್ಲಿ ನೋಡಿ ಇವಾಗ ರೈಟ್ ಸೈಡ್ ಅಲ್ಲಿ ನೋಡ್ತಾ ಇದ್ರೆ ನೀವು ಕ್ಯಾಡೆಸ್ಟ್ರಲ್ ಸರ್ವೆ ಅಂತ ನೋಡ್ತಾ ಇದ್ರೆ, ಇಂಪಾರ್ಟೆನ್ಸ್ ಆಫ್ ಎಕ್ಸ್ಚೇಂಜ್ ಇನ್ ಕ್ಯಾಡೆಸ್ಟ್ರಲ್ ಸರ್ವೆ. ನೋಡಿ ಕ್ಯಾಡೆಸ್ಟ್ರಲ್ ಸರ್ವೆ ಅಂತಂದ್ರೆ ನೀವು ಇಲ್ಲಿ ನೋಡ್ತೀರಾ ಎಷ್ಟೆಲ್ಲ ಸರ್ವೆ ನಂಬರ್ಸ್ ಇದಾವೆ ನೋಡಿ, 128 ಕಾಣುತ್ತೆ, 126 ಕಾಣುತ್ತೆ, ಬೇರೆ 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 ನಂಬರ್ ಕಾಣ್ತಾ ಇದಾವೆ ಅಲ್ವಾ. ಸೊ ಇವೆಲ್ಲ ಒಂದೊಂದು ಸರ್ವೆ ನಂಬರ್. ಈಗ ಸರ್ವೆ ನಂಬರ್ ಇಂದ ಕ್ಲೋಸ್ಡ್ ಕಂಟಿನ್ಯೂಟಿ ಇರಬೇಕು, ನೆನ್ಪಿಟ್ಕೊಳ್ಳಿ, ಕ್ಲೋಸ್ಡ್ ಕಂಟಿನ್ಯೂಟಿ ಇರಬೇಕು. ಆಗ ಮಾತ್ರ ನೀವು ಈ ಎಕ್ಸ್ಚೇಂಜ್ ನ ಮಾಡಕ್ಕೆ ಆಗತ್ತೆ. ಫೈಲ್ ಅಲ್ಲಿ ಸಹ ಎರರ್ಸ್ ಇದ್ರೆ ನೀವು ಎಕ್ಸ್ಪೋರ್ಟ್ ಮಾಡಕ್ಕೆ ಆಗಲ್ಲ. ಎಕ್ಸ್ಪೋರ್ಟ್ ಅಂದ್ರೆ ಈ ಫಾರ್ಮ್ಯಾಟ್ ಇಂದ ಇನ್ನೊಂದು ಸಾಫ್ಟ್ವೇರ್ಗೆ ಮೂವ್ ಮಾಡಬೇಕು ಅಂತಂದ್ರೆ ಕೆಲವೊಂದು ಕಂಡೀಷನ್ಸ್ ಇರ್ತವೆ. ಆ ಫೈಲ್ ಅಲ್ಲಿ ಓಪನ್ ಏರಿಯಾಸ್ ಇರಬಾರ್ದು, ಗ್ಯಾಪ್ಸ್ ಇರಬಾರ್ದು, ನಂತರ ನಿಮಗೆ ಓವರ್ ಲ್ಯಾಪ್ ಇರಬಾರ್ದು. ಇವಾಗ ನೋಡಿ ಈ 128 ಬಂದ್ಬಿಟ್ಟು 190 ಮೇಲೆ ಓವರ್ ಲ್ಯಾಪ್ ಆಗ್ಬಾರ್ದು. ಓವರ್ ಲ್ಯಾಪ್ ಅಂದ್ರೆ ಇಲ್ಲಿ ಲೈನ್ ಹಾಕಿದ್ವಲ್ಲ, ಮುಂಚೆ ಲೈನ್ ಹಾಕೋದು ಇಲ್ಲ, ಎರಡು ಸೇರಿ ಒಟ್ಟಿಗಿರೋದು, ಒಂದ್ರ ಮೇಲೆ ಒಂದಿರಬಾರ್ದು. ಒಂದಾದ ನಂತರ ಒಂದಿಲ್ಲಿ ನೋಡಿ ಬೌಂಡ್ರಿ ನೀಟಾಗಿ ಕಾಣುತ್ತಲ್ವಾ, ಈ ತರ ಬೌಂಡ್ರಿ ಕಾಣಬೇಕು. ಈ ಸೈಟಿಂದ ಇಷ್ಟೇ ಬೌಂಡ್ರಿ, ಈ ಸೈಟಿಂದ ಇಷ್ಟೇ ಬೌಂಡ್ರಿ ಅನ್ನೋ ತರ ಕಾಣಿದಾಗ ಮಾತ್ರನೇ ಅವು ಎಕ್ಸ್ಪೋರ್ಟ್ ಮಾಡಕ್ ಆಗುತ್ತೆ. ಆ ಕಂಡೀಷನ್ಸ್ ನೋಡೋಣ ಅಂತ, ಅದನ್ನು ಬರುತ್ತೆ. ಇವಾಗ ಇಲ್ಲಿ ಇಂಪಾರ್ಟೆನ್ಸ್ ಬಂದ್ಬಿಟ್ಟು ನೀವು ನೋಡೋದಾದ್ರೆ ಇಲ್ಲಿ ನೋಡಿ, ಕ್ಯಾಡೆಸ್ಟ್ರಲ್ ಮ್ಯಾಪ್ಸ್ ಆರ್ ಪ್ರಿಫರ್ಡ್ ಇನ್ ಫೀಲ್ಡ್ ಅಂಡ್ ಸ್ಟೋರ್ಡ್ ಇನ್ ಡಿಜಿಟಲ್ ಫಾರ್ಮ್ಯಾಟ್. ಕರೆಕ್ಟ್. ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಇದನ್ನ ಫಸ್ಟ್ ಪ್ರಿಪೇರ್ ಮಾಡ್ತೀವಿ, ನಂತರ ಅದನ್ನ ಪ್ರಿಪೇರ್ಡ್ ಇನ್ ಫೀಲ್ಡ್. ನೋಡಿ ಫೀಲ್ಡ್ ಅಲ್ಲಿ ನಾವು ಕೂತು ಕೆಲಸ ಮಾಡ್ತೀವಿ, ಇದನ್ನ ಇದು ಒಂದು ಮ್ಯಾಪಿಂಗ್ ಆಗುತ್ತೆ ಮತ್ತೆ. ಈ ತರ ಮ್ಯಾಪಿಂಗ್ ನೋಡಿ, ಒಂದಾದ್ಮೇಲೆ ಒಂದು ಮ್ಯಾಪ್ ನೋಡ್ಬೋದು. ನೀವು ಭೂಮಿ ಅನ್ನೋ ಆಪ್ ನ ಓಪನ್ ಮಾಡಿದೆ, ಎಷ್ಟು ಜನ ಯೂಸ್ ಮಾಡಿದಿರೋ ಗೊತ್ತಿಲ್ಲ. ನೀವೇನಾದ್ರು ಸೈಟ್ ಎಲ್ಲ ಪರ್ಚೇಸ್ ಮಾಡಕ್ಕಿಂತ ಮುಂಚೆ ನೀವು ಭೂಮಿ ಅನ್ನೋ ಆಪ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು ಕೊಟ್ಟಿದ್ದಾರೆ. ಏನು ಲ್ಯಾಂಡ್ ಅಂಡ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಏನಿದೆ, ಆ ಭೂಕಂದಾಯ ಇಲಾಖೆ, ಅವರು ಒಂದು ಅಪ್ಲಿಕೇಶನ್ಸ್ ನ ಇಟ್ಕೊಂಡಿದ್ದಾರೆ ಭೂಮಿ ಅಂತ. ಆ ಭೂಮಿ ಆಪ್ ನ ಓಪನ್ ಮಾಡಿದ ನಂತರ ನಿಮ್ಗೆ ಅಲ್ಲಿ ಒಂದು RTC ಸ್ಕೆಚ್ ಅಂತ ಬರುತ್ತೆ. RTC ಸ್ಕೆಚ್ ಓಪನ್ ಮಾಡಿದ್ರೆ ನಿಮ್ಗೆ ಈ ತರ ಸರ್ವೆ ಟು ಸರ್ವೆ ನಂಬರ್ ಕಾಣುತ್ತೆ. ನೀವು ಇದರಿಂದ ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು, ನಿಮ್ಮ ಮನೆ ಇರುವಂತಹ ಜಾಗ ಯಾವ ಸರ್ವೆ ನಂಬರ್ ಬರುತ್ತೆ, ಆ ಸರ್ವೆ ನಂಬರ್ ಅಲ್ಲಿ ಬ್ರೇಕ್ ಆಗಿದ್ರೆ ಲ್ಯಾಂಡ್ ಟು ಲ್ಯಾಂಡ್, ಸೈಟ್ ಟು ಸೈಟ್ ಡಿವಿಷನ್ಸ್ ಸಹ ನೀವು ನೋಡಬಹುದು. ಇದು ವೆರಿ ಇಂಪಾರ್ಟೆಂಟ್. ಇದು ಲ್ಯಾಂಡ್ ಪರ್ಚೇಸ್ ಮಾಡಬೇಕಾದಾಗ ಪ್ರತಿಯೊಬ್ಬರಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಮಾಹಿತಿ ನಿಮಗೆ ನಾರ್ಮಲ್ ಜನರಲ್ ಒಂದೇ ಅಲ್ಲ, ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್. ಓಕೆ, ಕ್ಯಾಡೆಸ್ಟ್ರಲ್ ಸರ್ವೆ. ಅಂಡ್ ಇದು ನೋಡಿ, DXF is used to store and share cadastral data. ಅಂದ್ರೆ ಈ ತರ ಮ್ಯಾಪ್ಸ್ ನ ಮಾಡಿರೋ ಡಾಟಾನು ಸಹ ಶೇರ್ ಮಾಡ್ಕೊಳೋದಕ್ಕೂ ಸಹ ಹೆಲ್ಪ್ ಆಗುತ್ತೆ ಆ ಎಕ್ಸ್ಚೇಂಜ್ ಫಾರ್ಮ್ಯಾಟ್. ಆದ್ಮೇಲೆ ಇಟ್ ಈಸ್ ಯೂಸ್ಫುಲ್ ಫಾರ್ ಡಾಟಾ ಎಕ್ಸ್ಚೇಂಜ್ ಬಿಟ್ವೀನ್ ಡಿಪಾರ್ಟ್ಮೆಂಟ್ಸ್. ನೋಡಿ, ಕಂದಾಯ ಇಲಾಖೆದವ್ರು ಒಂದೇ ಯೂಸ್ ಮಾಡ್ಬೇಕಾ? ಓಕೆ, ಇವಾಗ ಒಳಚರಂಡಿ ಇಲಾಖೆ ಇದೆ, ಅವ್ರಿಗೂ ಸಹ ಬೇಕಾಗುತ್ತೆ ಯಾವ ಸರ್ವೆ ನಂಬರ್ ಅಲ್ಲಿ ಎಲ್ಲಿ ನಾವು ವಾಟರ್ ಕನೆಕ್ಷನ್ ಕೊಡಬೇಕು. ಸೊ ಈ ಸಾಫ್ಟ್ವೇರ್ ಅಲ್ಲೂ ಸಹ ಯೂಸ್ ಮಾಡ್ಬೋದು. ಓಕೆ, ಇವಾಗ ಒಳಚರಂಡಿ ಒಂದೇನಾ, ಮತ್ತೆ ಇನ್ನು ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ? ಇವಾಗ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇದಾರೆ, ಯಾವ್ದು ಬೆಸ್ಕಾಮ್, ಅವ್ರಿಗೆಲ್ಲ ಕನೆಕ್ಷನ್ಸ್ ಕೊಡ್ತೀವಿ. ಓಕೆ, ಈ ಮನೆ ಇರೋದು ಕರೆಕ್ಟ್ ಜಾಗನ ಇಲ್ಲ ಅಂತ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಈ ತರ ಒಂದಕ್ಕೊಂದು ಡಿಪಾರ್ಟ್ಮೆಂಟ್ ಲಿಂಕ್ ಇರೋದ್ರಿಂದ, ಒಂದೇ ಸಾಫ್ಟ್ವೇರ್ಸ್ ನ ಎಲ್ಲಾ ಕಡೆನೂ ಮರ್ಜ್ ಮಾಡಿರೋದ್ರಿಂದ ನಿಮಗೆ ಎಲ್ಲಾ ಕಡೆ ಡಾಟಾ ಸೇಮ್ ಡಾಟಾ ಫೆಚ್ ಆಗುತ್ತೆ. ಇವಾಗ ಒಬ್ಬೊಬ್ಬರು ಸಾಫ್ಟ್ವೇರ್ ಒಂದೊಂದ್ಸರ ಡಾಟಾ ಫೆಚ್ ಆಗಿದ್ರೆ ಅವಾಗ ಮಿಸ್ ಮ್ಯಾಚ್ ಆಗೋಗ್ಬಿಡುತ್ತೆ ಅಲ್ವಾ. ಸೊ ಹಂಗಾಗಿ ಒಂದು ಯೂನಿವರ್ಸಲ್ ಡಾಟಾ ಫಾರ್ಮ್ಯಾಟ್ ಎಕ್ಸ್ಚೇಂಜ್ ಇರಬೇಕು ಅಂತಂದ್ರೆ ಈ ತರ ಡಾಟಾ ಫೈಲ್ಸ್ ನ ಯೂಸ್ ಮಾಡ್ತಾರೆ. ಓಕೆ, ಅಂಡ್ ಇಂಟಿಗ್ರೇಷನ್ ವಿತ್ GIS. ಅಂಡ್ ನಂತರ ಈಸಿ ಎಡಿಟಿಂಗ್ ಅಂಡ್ ಮಾಡಿಫಿಕೇಶನ್ ಕೂಡ ಮಾಡಬಹುದು. ಲಾಂಗ್ ಟರ್ಮ್ ಡಾಟಾ ಸ್ಟೋರೇಜ್ ಸಹ ಆಗುತ್ತೆ ಅನ್ಮಾತು. ಓಕೆ, ಅಂಡ್ ಇದಾದ ನಂತರ ನೀವು ಇಲ್ಲಿ ನೋಡೋದಾದ್ರೆ ಸ್ಟ್ರಕ್ಚರ್ಸ್ ಲೆಫ್ಟ್ ಅಲ್ಲಿ 4th ಪಾಯಿಂಟ್, ಸ್ಟ್ರಕ್ಚರ್ಸ್ ಆಫ್ ಕ್ಯಾಡೆಸ್ಟ್ರಲ್ ಎಕ್ಸ್ಚೇಂಜ್ ಡಾಟಾ. ಏನು ಸ್ಟ್ರಕ್ಚರ್ ಹೇಗಿರುತ್ತೆ ಕ್ಯಾಡೆಸ್ಟ್ರಲ್ ಡಾಟಾನಲ್ಲಿ? ನಿಮಗೆ ನೋಡಿ ಈ ತರ ಕಲರಿಂಗ್ ಫಾರ್ಮ್ಯಾಟ್ ಮಾಡಬಹುದು. ನೋಡಿ, ಬೌಂಡ್ರಿಗೆ ರೆಡ್ ಕೊಡ್ತಾರೆ, ಇದೊಂದು ಸ್ಟ್ಯಾಂಡರ್ಡ್ಸ್ ಗೈಸ್. ಈ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಹೇಗೆ ಯೂಸ್ ಮಾಡ್ತಾರೆ ಎಲ್ಲಾ ಸಿವಿಲ್ ವಿದ್ಯಾರ್ಥಿಗಳಾಗಿರ್ಬೋದು, ನೀವು ಇನ್ ಮೇಸ್ ನಾಳೆ ಲ್ಯಾಂಡ್ ಸರ್ವೇರ್ ಆದ್ರಂದು ಸಹ ನೀವು ಒಂದು ಫಾರ್ಮ್ಯಾಟ್ ನ ಮೇಂಟೈನ್ ಮಾಡ್ತೀರಾ, ಈ ಫಾರ್ಮ್ಯಾಟ್ ಮುಖಾಂತರನೇ ಹೋಗೋದು. ಟೆಕ್ಸ್ಟ್ ಎಲ್ಲ ವೈಟ್ ಕಲರ್ ಅಲ್ಲೇ ಇರುತ್ತೆ, ಬಿಲ್ಡಿಂಗ್ಸ್ ಎಲ್ಲ ಸಿಯಾನ್ ಕಲರ್ ಅಲ್ಲಿ ಕಾಣುತ್ತೆ. ಅಂಡ್ ಈಗ ಸಿಯಾನ್ ಅಂತ ಅಂದ್ರೆ ಇದೇ ಕಲರ್, ಇಲ್ಲಿ ಏನ್ ತೋರ್ಸಾರ ಅದೇ ಕಲರ್. ಅಂಡ್ ಗೌರ್ಮೆಂಟ್ ಲ್ಯಾಂಡ್ ಇದ್ರೆ ಅದನ್ನ ಮ್ಯಾಗೆಂಟಾ ಕಲರ್ ಅಲ್ಲಿ ಹಾಕಿರ್ತಾರೆ. ಸರ್ವೆ ನಂಬರ್ಸ್ ನ ಗ್ರೀನ್ ಅಲ್ಲಿ ತೋರಿಸ್ತಾರೆ, ವಾಟರ್ ನ ಬ್ಲೂ ಕಲರ್ ಅಲ್ಲಿ ತೋರಿಸ್ತಾರೆ. ನೀವು ವಾಟರ್ ಲೈನ್ ಹೋಗ್ತಾ ಇದೆ, ಕೆನಾಲ್ ಹೋಗ್ತಾ ಇದೆ, ಚರಂಡಿ ಇದೆ, ಆ ಕಡೆ ಕೆರೆ ಇದೆ ಅಂತಂದ್ರೆ ಅದೆಲ್ಲ ಬ್ಲೂ ಕಲರ್ ಅಲ್ಲಿ ಕಾಣುತ್ತೆ. ಅಂಡ್ ರೋಡ್ಸ್ ಎಲ್ಲ ನಿಮ್ಗೆ ಯೆಲ್ಲೋ ಕಲರ್ ಅಲ್ಲಿ ಕಾಣ್ತವೆ. ಬೌಂಡ್ರಿ ಅನ್ನೋದು ಅಂದ್ರೆ ಆ ಜುರಿಸ್ಡಿಕ್ಷನ್ ಬೌಂಡ್ರಿ. ಫಾರ್ ಎಕ್ಸಾಂಪಲ್ ವಾರ್ಡ್ ನಂಬರ್ 23, 24 ವಾರ್ಡ್ ನಂಬರ್ 1ರಿಂದ ಎಷ್ಟು ವಾರ್ಡ್ಸ್ ಇದಾವೆ ಅಷ್ಟು ವಾರ್ಡ್ಸ್ ಸಹ ನಿಮಗೆ ಬೌಂಡ್ರಿ ಮುಖಾಂತರ ಸೆಗ್ರಿಗೇಟ್ ಮಾಡಿದ್ರೆ ಅದು ರೆಡ್ ಕಲರ್ ಅಲ್ಲಿ ಇರುತ್ತೆ. ಸೊ ಇದೊಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ಸ್ ಅನ್ಬೋದು. ಓಕೆ, ಯಾವುದು ಕೆಡೆಸ್ಟ್ರಲ್ DXF ಫೈಲ್ ಕಂಟೈನ್ಸ್ ಈ ತರ ಫಾರ್ಮ್ಯಾಟ್ ಇರುತ್ತೆ, ಅದು ವಿತ್ ಡಿಫ್ರೆಂಟ್ ಲೇಯರ್ಸ್ ಅಲ್ಲಿ ಮಾಡಿರ್ತಾರೆ. ಅಂಡ್ ಎಂಟಿಟೀಸ್ ಇನ್ DXF ಯಾವ್ದೆಲ್ಲ ಯೂಸ್ ಮಾಡ್ತಾರೆ? ಎಷ್ಟೆಲ್ಲ ಯೂಸ್ ಮಾಡಿದ್ರೆ ನಾವು DXF ಫೈಲ್ ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ಪಾಲಿಲೈನ್ ಇರ್ಬೋದು, LW ಪಾಲಿಲೈನ್ ಇರ್ಬೋದು,
ಅಂತರ ಲೈನ್, ನಾರ್ಮಲ್ ಲೈನ್ ನೋಡಿ, ನಾರ್ಮಲ್ ಲೈನು ರೋಡ್ ಸೆಂಟರ್ ಲೈನ್ಸ್ ಹಾಕೋದಕ್ಕೆ, ಬೌಂಡ್ರಿ ಲೈನ್ಸ್ ಹಾಕಕ್ಕೆ ಯೂಸ್ ಮಾಡ್ತೀವಿ. ಟೆಕ್ಸ್ಟ್ ಮಲ್ಟಿ ಟೆಕ್ಸ್ಟ್ ಸರ್ವೆ ನಂಬರ್ಸ್ ಅನೋಟೇಷನ್ಸ್ ಹಾಕಕ್ಕೆ ಯೂಸ್ ಮಾಡ್ತಾರೆ. ಪಾಯಿಂಟ್ ಬಂದ್ಬಿಟ್ಟು ಏನು, ಸರ್ವೆ ಸೆಂಟ್ರಲ್ ಪಾಯಿಂಟ್ಸ್. ಬ್ಲಾಕ್ಸ್ ಬಂದ್ಬಿಟ್ಟು ಸಿಂಬಲ್ಸ್ ವಿತ್ ಲೆವೆಲ್, ಅಂದ್ರೆ ಕುಣಿಗಳಿರ್ಬೋದು, ಬಾವಿಗಳಿರ್ಬೋದು, ಅಥವಾ ಟ್ರೀಸ್, ಸ್ಟ್ರಕ್ಚರ್ಸ್ ಎಕ್ಸೆಟ್ರಾ, ಇವೆಲ್ಲ ಬ್ಲಾಕ್ ಅಲ್ಲಿ ಮಾಡಿರ್ತಾರೆ. 5ನೇ ಪಾಯಿಂಟ್, ಇಂಪಾರ್ಟೆನ್ಸ್ ಆಫ್ ಡಾಟಾ ಎಕ್ಸ್ಚೇಂಜ್ ಫೈಲ್ ಫಾರ್ಮ್ಯಾಟ್ ಇಂಟು ಆಟೋಕ್ಯಾಡ್. ಹೇಗೆ ಮಾಡ್ತೀರಾ ಪ್ರೊಸೀಜರ್ ನೋಡಿ. ಮೆಥಡ್ 1, ಫಸ್ಟ್ ಓಪನ್ DXF ಡೈರೆಕ್ಟ್ಲಿ, ಕ್ಲಿಕ್ ಫೈಲ್ ಓಪನ್ ಮಾಡಬೇಕು. ನಂತರ ನಿಮಗೆ ಒಂದೊಂದು ಫಾರ್ಮ್ಯಾಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ DXF ಫೈಲ್ .dxf ಅಂತ ಅದನ್ನ ಸೆಲೆಕ್ಟ್ ಮಾಡಬೇಕು. ನಂತರ ಬ್ರೌಸ್ ಅಂಡ್ ಸೆಲೆಕ್ಟ್ ದ ಫೈಲ್, ಆದ್ಮೇಲೆ ಓಪನ್ ಮಾಡುತ್ತೆ. ಅವಾಗ ಆಟೋಕ್ಯಾಡ್ ಏನ್ ಮಾಡುತ್ತೆ, ಕನ್ವರ್ಟ್ಸ್ ದ DXF ಫೈಲ್ ಇಂಟು DWG ಫಾರ್ಮ್ಯಾಟ್. DWG ಬಂದ್ಬಿಟ್ಟು ಆಟೋಕ್ಯಾಡ್ ಫಾರ್ಮ್ಯಾಟ್. ನಿಮಗೆ DXF ಫೈಲ್ ಇತ್ತು ಅಂತಂದ್ರೆ ಅದನ್ನು ಸಹ ನೀವು ಆಟೋಕ್ಯಾಡ್ ಅಲ್ಲಿ ಇಂಪೋರ್ಟ್ ಮಾಡಬಹುದು. ಬಿಕಾಸ್ ಆಫ್ ಈ DXF ಫೈಲ್ ಎಕ್ಸ್ಚೇಂಜ್ ಫಾರ್ಮ್ಯಾಟ್ ಇರೋ ಕಾರಣದಿಂದ ಅದು ಕಂಪ್ಯಾಟಿಬಿಲಿಟಿ ಇರುತ್ತೆ. ಆದ್ಮೇಲೆ ಯೂಸಿಂಗ್ ಇಂಪೋರ್ಟ್ ಕಮಾಂಡ್ ಇಂದನೂ ಸಹ ಮಾಡಬಹುದು. ಇದು ಮೆಥಡ್ 2. ಮೆಥಡ್ 1 ಬಂದ್ಬಿಟ್ಟು ಈ DXF ಫೈಲ್ ಡೈರೆಕ್ಟ್ ಆಗಿ ಮಾಡಬಹುದು, ಅಥವಾ ನೀವು ಇಂಪೋರ್ಟ್ ಮಾಡಬೇಕು ಅಂತಂದ್ರೆ ಇಂಪೋರ್ಟ್ ಸಹ ಮಾಡಬಹುದು. ಇಂಪೋರ್ಟ್ ಅಂತ ಒಂದು ಕಮಾಂಡ್ ಇದೆ. ಇಂಪೋರ್ಟ್ ಅಂತ ಟೈಪ್ ಮಾಡಿದ್ರೆ ಸಾಕು, ನೀವು ಸರ್ಚ್ ಕಮಾಂಡ್ ಲೈನ್ ಅಲ್ಲಿ ಎಂಟರ್ ಅಂತ ಹೊಡೆದಾಗ DXF ಫೈಲ್ ಯಾವ್ದು ಅಂತ ಸೆಲೆಕ್ಟ್ ಮಾಡಿ ಅಂತ ಕೇಳುತ್ತೆ. ಅದನ್ನ ಸೆಲೆಕ್ಟ್ ಮಾಡಿದ ನಂತರ ಇಮಿಡಿಯೇಟ್ ಆಗಿ ನೀವು ಅದನ್ನ ಇಂಪೋರ್ಟ್ ಮಾಡಬಹುದು. ಇಂಪೋರ್ಟ್ ಮಾಡಿದ ನಂತರ ಆಟೋಮೆಟಿಕ್ ಆಗಿ ಕನ್ವರ್ಟ್ ಸಹ ಆಗುತ್ತೆ. ಅಂಡ್ ಇದಾದ್ಮೇಲೆ 6ನೇ ಪಾಯಿಂಟ್ ನೀವು ನೋಡೋದಾದ್ರೆ ಚೆಕಿಂಗ್ ಇಂಪೋರ್ಟೆಡ್ ಡಾಟಾ ಎಕ್ಸ್ಚೇಂಜ್ ಫಾರ್ಮ್ಯಾಟ್. ನೋಡಿ, ಯಾವ್ದಾವ್ದು ಯೂನಿಟ್ ಅಂತಾನೂ ಸಹ ನೀವು ಚೆಕ್ ಮಾಡಬಹುದು. ಇವಾಗ ಇಂಪೋರ್ಟ್ ಆಗಿದೆ, ಆ ಫೈಲಿನ ಯೂನಿಟ್ಸ್ ಸೆಟ್ ಮಾಡ್ಕೋಬಹುದು. ಚೆಕ್ ಐಟಮ್ ಯೂನಿಟ್ ಅಂತ ಟೈಪ್ ಮಾಡಬೇಕು ಕಮೆಂಟ್ ಲೈನ್ ಅಲ್ಲಿ. ಅವಾಗ ಡ್ರಾಯಿಂಗ್ ಯೂನಿಟ್ಸ್ ನೀವು ವೆರಿಫೈ ಮಾಡಬಹುದು. ಮೀಟರ್ ಅಲ್ಲಿ ಇದನ್ನ, ಫೀಟ್ ಅಲ್ಲಿ ಇದನ್ನ, MM ಅಲ್ಲಿ ಇದನ್ನ, ಏನು ಅಂತ ನೀವು ಚೆಕ್ ಮಾಡಬಹುದು. ಓಕೆ, ಇಂಪೋರ್ಟೆಡ್ ಫೈಲ್ ಡಾಟಾನ ನೀವು ಚೆಕ್ ಮಾಡಬಹುದಕ್ಕೆ ಈ ಕಮೆಂಟ್ಸ್ ಯೂಸ್ ಮಾಡಬೇಕು. ಐಡಿ ಅಂತ ಕೋಆರ್ಡಿನೇಟ್ಸ್ ತೋರಿಸುತ್ತೆ ನಿಮಗೆ. ಟು ಚೆಕ್ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ಸ್, ಯಾವ ಪಾಯಿಂಟ್ ಅಲ್ಲಿ ಯಾವ ID ಇದೆ ಅಂತ ತೋರಿಸ್ಬೇಕು ಅಂತಂದ್ರೆ ಇವೆಲ್ಲ ನಿಮಗೆ ಕಾಣುತ್ತೆ. ಆದ್ಮೇಲೆ DIST ಡಿಸ್ಟೆನ್ಸ್ ಬಂದ್ಬಿಟ್ಟು ಸ್ಕೇಲಿಂಗ್ ಫಾರ್ಮ್ಯಾಟ್ಗೆ ನೀವು ಹೆಲ್ಪ್ ಮಾಡ್ಕೋಬಹುದು. ನಂತರ ಲೇಯರ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎಲ್ಲಿ. ಅಂಡ್ ಎಕ್ಸ್ಟೆಂಡ್ಸ್ ಬಂದ್ಬಿಟ್ಟು ಡ್ರಾಯಿಂಗ್ ಎಕ್ಸ್ಟೆಂಡ್ಸ್ ಟು ಚೆಕ್ ಮ್ಯಾಕ್ಸಿಮಮ್ ಡ್ರಾಯಿಂಗ್ ಲಿಮಿಟ್ಸ್. ಎಕ್ಸ್ಟೆಂಡ್ಸ್ ಅಂದ್ರೆ ಎಷ್ಟು ತನಕ ಇದು ಮ್ಯಾಕ್ಸಿಮಮ್ ಲಿಮಿಟ್ ಇದೆ ಅನ್ನೋದು, ಲೆಂತ್ ವಿಡ್ತ್ ಎಲ್ಲಾನು ನೋಡ್ಕೋಬಹುದು. ಓಕೆ, ಆಲ್ವೇಸ್ ವೆರಿಫೈ ಯೂನಿಟ್ಸ್ ಅಂಡ್ ಸ್ಕೇಲ್ ಬಿಫೋರ್ ಎಡಿಟಿಂಗ್ ದ ಡ್ರಾಯಿಂಗ್. ಇದು ವೆರಿ ಇಂಪಾರ್ಟೆಂಟ್ ಗೈಸ್. ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೆ, ಯಾವುದೇ ಒಂದು ಡ್ರಾಯಿಂಗ್ ಫೈಲ್ ಓಪನ್ ಮಾಡಿದ್ರೆ ಅಂದ್ರೆ ಫಸ್ಟ್ ನೀವು ಯೂನಿಟ್ಸ್ ಮತ್ತೆ ಸ್ಕೇಲ್ಸ್, ಅದು ಡೈಮೆನ್ಷನ್, ಡಿಮ್ ಸ್ಟೈಲ್ ಫಾರ್ಮ್ಯಾಟ್ ಎಲ್ಲ ನೋಡ್ಕೊಳೋದು ತುಂಬಾ ಮುಖ್ಯ. ಯಾಕಂತಂದ್ರೆ ನೀವು ಎಲ್ಲ ಮಾಡಿದ ನಂತರ ನನಗೆ ಬೇಕಾಗಿರೋದು MM ಅಲ್ಲ, CM ಅಲ್ಲಿ, ಸೆಂಟಿಮೀಟರ್ಸ್ ಅಲ್ಲಿ ಅಂದ್ರೆ ನೀವು ಹೊಗೆ ಆಡಿಸ್ಕೊಂಡು ನಿಮ್ ಡ್ರಾಯಿಂಗ್ ಮತ್ತೆ ಕನ್ವರ್ಟ್ ಮಾಡೋದು ತುಂಬಾ ಕಷ್ಟ. ಓಕೆ, ಅದಕ್ಕೆ ಮುಂಚೆನೆ ನೀವು ಸೆಟ್ ಮಾಡ್ಕೊಂಡ್ಬಿಟ್ರೆ, ಅದಕ್ಕೆ ಯಾವುದೇ ಇಂಜಿನಿಯರಿನ ಒಂದು ವರ್ಕ್ ಏನಂತಂದ್ರೆ ಫಸ್ಟ್ ಮೆಷರ್ಮೆಂಟ್ ಕ್ಲಿಯರ್ ಆಗಿರ್ಬೇಕು. ಮೆಷರ್ಮೆಂಟ್ ಯೂನಿಟ್, ಅದಕ್ಕೆ ನಿಮ್ಗೆಲ್ಲ ಅಲ್ಲೇ ಓದಿದ್ರು ಫಸ್ಟ್ ಫಿಸಿಕಲ್ ಯೂನಿಟ್ಸ್ ಅಂತ ಒಂದು ಚಾಪ್ಟರ್ ಹೇಳ್ಕೊಡ್ತಾರೆ. ಓಕೆ, ಅದಾದ ನಂತರನೇ ನಿಮಗೆ ಕಾನ್ಸೆಪ್ಟ್ ಎಲ್ಲಿ ಯೂಸ್ ಮಾಡಬೇಕು ಏನಿಲ್ಲ ಬರ್ತವೆ. ಬಸ್ ಬೇಸಿಕ್ಸ್ ಇರ್ಬೇಕಲ್ವಾ. ಸೊ ಹಂಗಾಗಿ ಓಪನ್ ಮಾಡಿದ ನಂತರ ಯೂನಿಟ್ಸ್ ಸ್ಕೇಲ್ಸ್ ನ ಸೆಟ್ ಮಾಡ್ಕೋಬೇಕು. ಓಕೆ, ಅಂಡ್ ಇದಾದ ನಂತರ ಇವಾಗ ಬೇಸಿಕ್ ಎಡಿಟಿಂಗ್ ಕಮಾಂಡ್ಸ್ ಇನ್ ಆಟೋಕ್ಯಾಡ್. ಇವೆಲ್ಲ ನಿಮ್ಗೆ ಕಮೆಂಟ್ಸ್ ಗೊತ್ತಿದೆ ಆಲ್ರೆಡಿ. ಮೂವ್ ಇರ್ಬೋದು, ಕಾಪಿ ಇರ್ಬೋದು, ರೊಟೇಟ್ ಇರ್ಬೋದು, ಸ್ಕೇಲ್ ಇರ್ಬೋದು, ಮಿರರ್, ಸ್ಟ್ರೆಚ್ ಅಂತ ಒಂದು ಕಮೆಂಟ್ ಇದೆ ಗೈಸ್. ಸ್ಟ್ರೆಚ್ ಅಂತಂದ್ರೆ ನಿಮ್ ಡ್ರಾಯಿಂಗ್ ಎಷ್ಟು ಹಾಕಿರ್ತೀರಾ ಅದನ್ನ ಸ್ವಲ್ಪ ಅಗಲ ಮಾಡ್ಕೋಬೇಕಂತಿರ್ತೀರಾ. ಅಗಲ ಮಾಡ್ಕೋಬೇಕಂತಿದ್ದಾಗ ನೀವೇನ್ ಮಾಡ್ಬೇಕು, ಸ್ಟ್ರೆಚ್ ಮಾಡ್ಬೋದು. ಎಷ್ಟು ಬೇಕು ಅಷ್ಟೇ ಸ್ಟ್ರೆಚ್ ಮಾಡ್ಬೋದು. ಅದನ್ನು ಲೆಂತ್ ಬೇಸ್ ನೀವು ಸ್ಟ್ರೆಚ್ ಮಾಡ್ಬೋದು. ಟೋಟಲ್ ಡ್ರಾಯಿಂಗ್ ನೇ ಎಕ್ಸ್ಟೆಂಡ್ ಮಾಡ್ಬೋದು ನೀವು. ಫಾರ್ ಎಕ್ಸಾಂಪಲ್ ಟೋಟಲ್ ಮನೆ ಇದೆ ಅಂತ ಇಟ್ಕೊಳ್ಳಿ. ಸೆಂಟರ್ ಇಂದ ನೀವು ಇವಾಗ ಹಾಕ್ಬಿಟ್ಟಿರ್ತೀರಾ. ಡಿಸ್ಟೆನ್ಸ್ ಟೋಟಲ್ ಮುಂದೆ ಫ್ರಂಟ್ ಸೈಡ್ ಇಂದ ನೋಡಿದಾಗ, ನೀವು ಮನೆ ಮುಂದೆ ನಿಂತು ನೋಡಿದಾಗ ಮನೆ ಬಂದ್ಬಿಟ್ಟು 10 ಅಡಿ ಅಗಲ ಇರುತ್ತೆ, ಅಲ್ಲ 20 ಅಡಿ ಅಗಲ ಇರುತ್ತೆ ಅಂತೇಳಿ. 20x40 ಸೈಟ್ ಅಲ್ಲಿ 20 ಅಡಿ ಮನೆ ಕಾಣುತ್ತೆ. ಪಕ್ಕದಲ್ಲಿ ಇನ್ನೊಂದು 10 ಅಡಿ ಎಕ್ಸ್ಟೆಂಡ್ ಮಾಡ್ಬೇಕಿತ್ತು. ಮನೆ ಆಲ್ರೆಡಿ ಡಿಸೈನ್ ಮಾಡ್ಬಿಟ್ಟಿರ್ತಾರೆ ಆಟೋಕ್ಯಾಡ್ ಅಲ್ಲಿ. 10 ಅಡಿ ಎಕ್ಸ್ಟೆಂಡ್ ಮಾಡ್ಬೇಕಂತ ಏನ್ ಮಾಡ್ಬೋದು ನೀವು, ಸೆಂಟರ್ ಲೈನ್ ಇಟ್ಕೊಂಡು ಕರೆಕ್ಟ್ ಆಗಿ 10 ಅಡಿ 5 ಅಡಿ ಈಚೆ 5 ಅಡಿ ಈಚೆ ಲೆಫ್ಟ್ ಅಲ್ಲಿ ಮಾಡ್ಬಿಟ್ಟು ನೀವು ಮೂವ್ ಮಾಡಿ ಕರೆಕ್ಟ್ ಆಗಿ ಕೂಡಿಸಬಹುದು. ಅವಾಗ 10 ಅಡಿ ಎಕ್ಸ್ಟೆಂಡ್ ಸಹ ಆಗುತ್ತೆ. ಓಕೆ, ಅವಾಗ ಸೇಮ್ ಡ್ರಾಯಿಂಗ್ ಕಾಣುತ್ತೆ, ಬಟ್ 10 ಅಡಿ ಎಕ್ಸ್ಟೆಂಡೆಡ್ ಇರುತ್ತಂಗೆ. ಲೆಫ್ಟ್ ಅಂಡ್ ರೈಟ್ ಅಲ್ಲೇ ಎಕ್ಸ್ಟೆಂಡ್ ಮಾಡ್ಬೋದು. ಅದನ್ನ ಸ್ಟ್ರೆಚ್ ಅಂತ ಕರಿತೀವಿ. ಟ್ರಿಮ್ ಎಕ್ಸ್ಟೆಂಡ್ ಕಮಾಂಡ್ ಓನ್ಲಿ ಫಾರ್ ಪ್ರೊಜೆಕ್ಟೆಡ್ ಎಕ್ಸ್ಟೆಂಡೆಡ್ ಆಬ್ಜೆಕ್ಟ್ಸ್ ಮಾತ್ರ ಮಾಡ್ಬೋದು. ನೆನಪಿದೆ ನಿಮಗೆ ಅನ್ಸುತ್ತೆ. ಆಫ್ಸೆಟ್ ಮತ್ತೆ ಫಿಲ್ಲೆಟ್ ಅಂತ ಇದೆ. ಫಿಲ್ಲೆಟ್ ಅಂದ್ರೆ ರೌಂಡ್ ಕಾರ್ನರ್ಸ್ ನ ಫಿಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಕಾರ್ನರ್ಸ್ ನ ರೌಂಡ್ ಆಫ್ ಮಾಡಕ್ಕೆ ಫಿಲ್ಲೆಟ್ ಇದೆ. ಮತ್ತೆ ಬ್ರೇಕು ಸಹ ಇದೆ. ಜಾಯಿಂಟ್ ನ ಬ್ರೇಕ್ ಮಾಡಬೇಕು ಅಂದ್ರೆ ಬ್ರೇಕು ಮಾಡಬಹುದು. ಜಾಯಿನ್ ಸಹ ಮಾಡಬಹುದು. ಎರೇಸು ಸಹ ಇದೆ. ಎಡಿಟಿಂಗ್ ಪಾರ್ಸಲ್ ಬೌಂಡ್ರೀಸ್, ಇವು ನೋಡಿ, ಇವು ಕೆಲವೊಂದು ಇಂಪಾರ್ಟೆಂಟ್ ಕಮಾಂಡ್ಸ್. ಇದನ್ನು ಸಹ ಕಮಾಂಡ್ಸೇ. ಇದನ್ನ ನೀವು ಇಲ್ಲೇನ್ ನೋಡಿದ್ರ, ಜಾಯಿನ್, ಬ್ರೇಕ್, ಟ್ರಿಮ್, ಎಕ್ಸ್ಟೆಂಡ್, ಇವೇ ಕಮಾಂಡ್ಸ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನ ಎಡಿಟಿಂಗ್ ಮಾಡಿ, ಇವೆಲ್ಲ ಆಪರೇಷನ್ಸ್ ಅಲ್ಲಿ ನೀವು ಎಡಿಟ್ ಮಾಡೋದಕ್ಕೆ ಯೂಸ್ ಆಗಂತ ಇಂಪಾರ್ಟೆಂಟ್ ಟೂಲ್ಸ್ ಗೈಸ್ ಇವು ಕಮಾಂಡ್ಸ್. ಓಕೆ, ಕ್ಯಾಡೆಸ್ಟ್ರಲ್ ಪಾರ್ಸಲ್ ಬೌಂಡ್ರೀಸ್ ಏನಿದೆಲ್ಲ, ನಾವು ಪಾರ್ಸಲ್ ಬೌಂಡ್ರೀಸ್ ಏನ್ ನೋಡಿದ್ವಿ, ಈ ಬೌಂಡ್ರೀಸ್ ನೋಡಿದ್ವಲ್ಲ, ಈ ಪಾರ್ಸಲ್ ಅಲ್ಲಿ ಹಾಕಂತ ಬೌಂಡ್ರಿ ರೆಡ್ ಕಲರ್ ಇರ್ತಾವ ನೋಡಿ, ಅದನ್ನ ನೀವು ಈ ಕಮಾಂಡ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಪಾಲಿಲೈನ್ ಎಡಿಟ್ ಅಂತ ಬರುತ್ತೆ.
ಪಿ ಎಡಿಟ್ ಅಂತೇಳಿ ಪಾಲಿಲೈನ್ ಎಡಿಟ್. ನೀವು ಆ ಲೈನ್ಸ್ ನ ಪಾಲಿಲೈನ್ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಎಡಿಟ್ ಮಾಡ್ಬೋದು, ಅಂದ್ರೆ ಮೂವ್ ಮಾಡ್ಬೋದು. ಯಾಕಂದ್ರೆ ಒಬ್ಬರು ಡ್ರಾಯಿಂಗ್ ಹಾಕಿರ್ತಾರಲ್ಲ, ಅವ್ರು ಒಂದು ಲೈನ್ ಯೂಸ್ ಮಾಡಿ ಕಮಾಂಡ್ ಯೂಸ್ ಮಾಡಿ ಮಾಡಿರ್ತಾರೆ ಅನ್ಕೊಳ್ಳಿ. ಅವಾಗ ಕಮಾಂಡ್ ಯೂಸ್ ಮಾಡಿ ಮಾಡಿದಾಗ ಅದನ್ನ ಆ ಒಂದು ರೆಕ್ಟಾಂಗಲ್ ಅಂದ್ರೆ ರೆಕ್ಟಾಂಗಲ್ ತರ ಇರುತ್ತೆ, ಒಂದು ಯಾವ ತರ ಮೂವ್ ಮಾಡ್ಕೊಂಡ್ರೆ ಆ ತರ ವ್ಯೂ ಕಾಣುತ್ತೆ. ಬಟ್ ಆದ್ಮೇಲೆ ನೀವು ಎಡಿಟ್ ಮಾಡಕ್ ಹೋದಾಗ ಅದು ಲೈನ್ ಬೈ ಲೈನ್ ಸಪರೇಟ್ ಆಗಲ್ಲ, ಯಾಕಂದ್ರೆ ಒಂದು ಜಾಯಿಂಟ್ ಆಗಿಬಿಟ್ಟಿರುತ್ತೆ. ನೀವು ಆ ತರ ಆಗ್ಬಾರ್ದು ಅಂತ ಅಂದಾಗ ಪಾಲಿಲೈನ್ ಎಡಿಟ್ ಅಂತ ಯೂಸ್ ಮಾಡಿದ್ರೆ ನೀವು ಮಲ್ಟಿಪಲ್ ಲೈನ್ಸ್ ನ ತೋರಿಸ್ಕೋಬಹುದು, ಪ್ಲಸ್ ಜಾಯಿನ್ ಮಾಡ್ಬೋದು, ಮೂವ್ ಮಾಡ್ಬೋದು. ಈ ತರ ಒಂದು ಅಡ್ವಾನ್ಸ್ಡ್ ಫ್ಯೂಚರ್ ಬರುತ್ತೆ ಅನ್ಮಾತು. ಓಕೆ, ಅದಕ್ಕೆ ಯಾವುದೇ ನೀವು ಲೈನ್ಸ್ ಹಾಕ್ಬೇಕಾದಾಗ ಲೈನ್ ಯೂಸ್ ಮಾಡಬಹುದು, ಪಾಲಿಲೈನ್ ಯೂಸ್ ಮಾಡ್ಕೊಳ್ಳಿ ತುಂಬಾ ಉತ್ತಮವಾಗಿರುತ್ತೆ. ಓಕೆ, ಡ್ರಾಯಿಂಗ್ ಎಡಿಟಿಂಗ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಜಾಯಿನ್ ಕಮಾಂಡ್ ಒಂದಿದೆ, ಬ್ರೇಕ್ ಅಂತಾನೆ ಇದೆ. ಆದ್ಮೇಲೆ ಇನ್ನೂ ಒಂದು ಕಮಾಂಡ್ ಇರ್ಬೇಕಿತ್ತು, ಪರ್ಚ್ ಅಂತ ಹೇಳ್ಬಿಟ್ಟು. ಪರ್ಚ್ ಅಂತಂದ್ರೆ ನೀವು ಇಲ್ಲಿ ತೋರಿಸಿಲ್ಲ, ಮೇ ಬಿ ನೆಕ್ಸ್ಟ್ ಇದರಲ್ಲಿ ಇರ್ಬೇಕದು. ಪರ್ಚ್ ಅಂತಂದ್ರೆ PURGE ಪರ್ಚ್ ಬರ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಪರ್ಚ್ ಕಮಾಂಡ್ ಬಂದ್ಬಿಟ್ಟು ನೀವು ಯಾವುದೇ ಒಂದು ಡ್ರಾಯಿಂಗ್ ನ ಇಂಪೋರ್ಟ್ ಮಾಡ್ತೀರಾ, ಅದು ಡ್ರಾಯಿಂಗ್ ಹಾಗೆ ಬಂದಿರುತ್ತೆ. ಈ ಡ್ರಾಯಿಂಗ್ ನಿಮಗೆ ಹೆಲ್ಪ್ ಆಗೋದು ಯಾವಾಗ, ಅದನ್ನ ಎಡಿಟ್ ಮಾಡಕ್ಕೆ ಅವಕಾಶ ಬಂದಾಗ. ಎಡಿಟ್ ಮಾಡ್ಬೇಕು ಅಂತಂದ್ರೆ ಅದೊಂದು ಬ್ಲಾಕ್ ತರ ಕಂಡುಬಿಟ್ರೆ ನಿಮ್ಗೆ ಎಡಿಟ್ ಹೆಂಗ್ ಮಾಡ್ತೀರಾ, ಮಾಡಕ್ಕಾಗಲ್ಲ. ಬ್ಲಾಕ್ ಅಂತಂದೇನೋ ಒಂದು ಪೂರ್ತಿ ವ್ಯೂ ಹಂಗೆ ಅಂದ್ರೆ ಮೂವ್ ಮಾಡಬೇಕು, ಡಿಲೀಟ್ ಮಾಡಿದ್ರೆ ಟು ಹೋಲ್ ಇಮೇಜ್ ಹೋಗ್ತಾ ಇರುತ್ತೆ. ನಿಮಗೆ ಸಪರೇಟ್ ಆಗಿ ಒಳಗಡೆ ಇರೋ ಕಾಂಪೊನೆಂಟ್ಸ್ ಸಪರೇಟ್ ಆಗಿರಲ್ಲ. ಈ ತರ ಸಿಚುಯೇಷನ್ ಇದ್ದಾಗ ನೀವು ಆ ಡ್ರಾಯಿಂಗ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಪರ್ಚ್ ಅಂತ ಕಮಾಂಡ್ ಕೊಟ್ಟು ಆ ಡ್ರಾಯಿಂಗ್ ನ ಸೆಲೆಕ್ಟ್ ಮಾಡ್ಬಿಟ್ರೆ ಟೋಟಲ್ ಡ್ರಾಯಿಂಗ್ ಬ್ರೇಕ್ ಆಗ್ಬಿಡುತ್ತೆ. ಲೈನ್ಸ್ ಅಲ್ಲಿ ಇರೋದು ಲೈನ್ಸ್ ಕನ್ವರ್ಟ್ ಆಗುತ್ತೆ, ರೆಕ್ಟಾಂಗಲ್ ಆಗುತ್ತೆ, ಸರ್ಕಲ್ ಆಗುತ್ತೆ. ಈ ತರ ಒಳಗಡೆ ಇರೋಂತಹ ಡ್ರಾಯಿಂಗ್ಸ್ ನ ಫಾರ್ಮ್ಯಾಟ್ ಬ್ರೇಕ್ ಆಗಿ ಸಪರೇಟ್ ಆಗಿ ಪಾರ್ಟ್ಸ್ ಒಳಗಡೆ ಹಾಗೆ ಇರುತ್ತೆ. ಇಮೇಜ್ ಸ್ಟಿಲ್ ಕಾಣುತ್ತೆ ನಿಮಗೆ, ಬಟ್ ನಿಮಗೆ ಎಡಿಟ್ ಮಾಡೋದಕ್ಕೆ, ಲೈನ್ ನ ಡಿಲೀಟ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಕೆಲವೊಂದು ನೇಮ್ಸ್ ನ ಚೇಂಜ್ ಮಾಡೋದಕ್ಕೆ, ಓಕೆ, ಕೆಲವೊಂದು ಪಿಕ್ಚರ್ಸ್ ನ ಮೂವ್ ಮಾಡೋದಕ್ಕೆ ಇದು ಅವಕಾಶ ಸಿಗುತ್ತೆ ಬೈ ಯೂಸಿಂಗ್ ಪರ್ಚ್ ಕಮಾಂಡ್. ನೆನ್ಪಿಟ್ಕೊಳ್ಳಿ. ಓಕೆ, ಅದೇನಂತಂದ್ರು ನಮ್ಮ ಇದ್ರಲ್ಲಿ ಇರ್ಬೇಕು ಸೆಷನ್ ಅಲ್ಲಿ, ಅದನ್ನು ಬಂದಾಗ ನಾನು ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಬ್ರೇಕ್ ಅಂದ್ರೆ ಗೊತ್ತಾಯ್ತು ನಿಮ್ಗೆ, ಟ್ರಿಮ್ ಅಂದ್ರೂ ಸಹ ಗೊತ್ತಾಗಿರುತ್ತೆ. ಈಗ ಎಕ್ಸ್ಟೆಂಡ್ ಅಂತೂ ಸಹ ಓಕೆ ಗೊತ್ತಿದೆ. ಈಗ ಎಡಿಟಿಂಗ್ ಸರ್ವೆ ನಂಬರ್ಸ್ ಅಂಡ್ ಟೆಕ್ಸ್ಟ್. ಸರ್ವೆ ನಂಬರ್ಸ್ ಹೇಗೆ ಎಡಿಟ್ ಮಾಡ್ತೀರಿ, ಇಲ್ಲಿ ನೋಡಿ 1 2 3 ಅಂತಿದೆ. ಈ ತರ ಎಡಿಟ್ ಮಾಡ್ಬೇಕಂದ್ರೆ ಟೆಕ್ಸ್ಟ್ ಫಾರ್ಮೆಟ್ ಯೂಸ್ ಮಾಡಿದ್ರೆ ಆಯ್ತು. ಮಲ್ಟಿಲೈನ್ ಟೆಕ್ಸ್ಟ್ ಅಂತ ಬರುತ್ತೆ, ಮಲ್ಟಿಲೈನ್ ಟೆಕ್ಸ್ಟ್ ಇಂದ ನೀವು ಸರ್ವೆ ನಂಬರ್ಸ್ ನ ಈ ತರನು ಎಡಿಟ್ ಮಾಡ್ಬೋದು. ನಂತರ DD ಎಡಿಟ್ ಅಂತ ಬರುತ್ತೆ, ಎಡಿಟ್ ಎಕ್ಸಿಸ್ಟಿಂಗ್ ಟೆಕ್ಸ್ಟ್ ಅಂತ ಹೇಳಿ. ನೀವು ಇದೇನ್ ಬೇಕಾಗಿಲ್ಲ, ಬೇಕಂದ್ರೆ ಡಿಲೀಟ್ ಮಾಡಿನೇ ಎಡಿಟ್ ಮಾಡ್ಬೋದು. ಆದ್ಮೇಲೆ ಟೆಕ್ಸ್ಟ್ ಸ್ಟೈಲ್ ನ ಸಹ ನೀವು ಚೂಸ್ ಮಾಡ್ಬೋದು, ಅದನ್ನ ನಾವು ಮುಂಚೆನೆ ಡಿಸ್ಕಸ್ ಮಾಡಿದ್ವಿ, ಟೆಕ್ಸ್ಟ್ ಸ್ಟೈಲ್ ಅಥವಾ ಡಿಮ್ ಸ್ಟೈಲ್ ಅಂತ ಹೇಳಿ. ಟೆಕ್ಸ್ಟ್ ನ ಚೇಂಜ್ ಮಾಡಕ್ಕೆ ಟೆಕ್ಸ್ಟ್ ಸ್ಟೈಲ್ ಯೂಸ್ ಮಾಡಬೇಕು, ಡೈಮೆನ್ಷನ್ಸ್ ನ ಚೇಂಜ್ ಮಾಡಕ್ಕೆ ಡಿಮ್ ಸ್ಟೈಲ್ ಯೂಸ್ ಮಾಡಬೇಕು. ಅಂಡ್ ಎಕ್ಸ್ಪ್ಲೋಡ್ ಇದನ್ನು ಸಹ ಒಂದು ಟೈಪ್ ಆಫ್ ಪರ್ಚ್ ಕಮಾಂಡ್. ಸೊ ಈ ತರ ಇವಾಗ ಎ ಅಂತ ಇಲ್ಲಿ ಏನ್ ಕಾಣ್ತಾ ಇದೆ ಅಲ್ವಾ, ಎ ಅಂತ ಲೆಫ್ಟ್ ಅಲ್ಲಿ ಏನ್ ಕಾಣ್ತಾ ಇದೆ, ಎಕ್ಸ್ಪ್ಲೋಡ್ ಲೆಫ್ಟ್ ಅಂತ ಏನ್ ಕಾಣ್ತಾ ಇದೆ, ಆ ಎಕ್ಸ್ಪ್ಲೋಡ್ ಲೆಟರ್ ಎ ಅನ್ನೋದು ಇವಾಗ ಬ್ಲಾಕ್ ಆಗೋಗಿರುತ್ತೆ. ನೀವು ಅದನ್ನ ಎಕ್ಸ್ಪ್ಲೋಡ್ ಅಂತ ಕೊಟ್ರೆ ಒಳಗಡೆ ಲೈನ್ಸ್ ಏನಿದೆ, ಕಾರ್ನರ್ಸ್ ಅಲ್ಲಿ ಇರೋ ಲೈನ್ಸ್, ಸೆಂಟ್ರಲ್ ಇರೋ ಲೈನ್ಸ್, ಒಳಗಡೆ ಏನಾದ್ರು ಕಲರ್ ಹಾಕಿದ್ರೆ ಕಲರ್ ಎಲ್ಲ ಸಪರೇಟ್ ಆಗುತ್ತೆ. ನೀವು ಡಿಲೀಟ್ ಮಾಡ್ಬೋದು, ಎಡಿಟ್ ಮಾಡ್ಬೋದು. ಅದೊಂದು ವೆರಿ ಇಂಪಾರ್ಟೆಂಟ್ ಫೀಚರ್. ಎಕ್ಸ್ಪ್ಲೋಡ್ ಎಕ್ಸ್ಪ್ಲೋಡ್ ಇಸ್ ಆಲ್ಸೋ ಲೈಕ್ ಪರ್ಚ್ ಕಮಾಂಡ್. ಲೇಯರ್ ಮ್ಯಾನೇಜ್ಮೆಂಟ್ ನಿಮ್ಗೆ ಗೊತ್ತಿದೆ, ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಆಬ್ಜೆಕ್ಟ್ ಸ್ನ್ಯಾಪ್ ಸಹ ನಿಮ್ಗೆ ಗೊತ್ತಿದೆ. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್, ಒಂದ್ಸಲ ನೋಡ್ಕೊಳ್ಳಿ. ಕೋಆರ್ಡಿನೇಟ್ ಸಿಸ್ಟಮ್ ಇನ್ ಆಟೋಕ್ಯಾಡ್. ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ XY ಆಕ್ಸಿಸ್ ಕೋಆರ್ಡಿನೇಟ್ ಸಿಸ್ಟಮ್ಸ್, ಇದು ವೆರಿ ಇಂಪಾರ್ಟೆಂಟ್. ಇದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್ ಅಂಡ್ ರಿಲೇಟಿವ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತಾನು ಬರುತ್ತೆ. ಇದೇನಂತ ಇಂಪಾರ್ಟೆಂಟ್ ಏನಲ್ಲ ನಿಮಗೆ. ಅಂಡ್ ಇದಾದ ನಂತರ ಏರಿಯಾ ಅಂಡ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತೀರಾ ಅನ್ನೋದು ಸಹ ಒಂದು ಕಮಾಂಡ್ ಇದೆ. ಏರಿಯಾ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ನೀವು ಪಾಯಿಂಟ್ಸ್ ನ ಪಿಕ್ ಮಾಡಿದ್ರೆ ಸಾಕು, ಟೋಟಲ್ ಏರಿಯಾನು ಹೇಳುತ್ತೆ. ಪೆರಿಮೀಟರ್ ಬೇಕಂತಂದ್ರೆ ಪೆರಿಮೀಟರ್ನ ಸಹ ಕೊಡುತ್ತೆ. ಓಕೆ, ಏರಿಯಾ ಅಂತ ಹೇಳ್ಬಿಟ್ಟು ಈ ತರ ಪಾಯಿಂಟ್ಸ್ ನ ಪಿಕ್ ಮಾಡಬೇಕು. ಯಾವ 1 2 3 4 5 ಈ ತರ ಪಾಯಿಂಟ್ಸ್ ಪಿಕ್ ಮಾಡಿದ್ರೆ ಅಷ್ಟು ಏರಿಯಾ ಎಷ್ಟಿದೆ ಅನ್ನೋದು ನಿಮಗೆ ತಿಳಿಸ್ಕೊಡುತ್ತೆ. ಅಂಡ್ ಪೆರಿಮೀಟರ್ ಸಹ ಬರುತ್ತೆ ಔಟ್ಪುಟ್ ಅಲ್ಲಿ. ಅದಾದ್ಮೇಲೆ ಡಿಸ್ಟ್ ಕಮಾಂಡ್ ಅಂತಂದ್ರೆ ಇದು ಒಂದು ನಿಮಗೆ ಡಿಸ್ಟೆನ್ಸ್ ನ ಮೆಷರ್ ಮಾಡಿ ಹೇಳುತ್ತೆ. ಇವಾಗ ಸರ್ಕಂಫರೆನ್ಸ್ ಡಿಸ್ಟೆನ್ಸ್ ನ ಮೆಷರ್ ನೋಡೋಕಂದ್ರೆ ಆ ಬೌಂಡ್ರಿ ಡಿಸ್ಟೆನ್ಸ್ ನ ಸಹ ನಿಮಗೆ ಎಷ್ಟು ಕಿಲೋಮೀಟರ್ ಇದೆ, ಸ್ಕ್ವೇರ್ ಮೀಟರ್ ಇದೆ ಅನ್ನೋದು ಹೇಳುತ್ತೆ, ಎಷ್ಟು ಮೀಟರ್ಸ್ ಇದೆ ಅನ್ನೋದು. ಓಕೆ, ಅಂಡ್ ಟೊಪಾಲಜಿ ಚೆಕ್ ಇನ್ ಕ್ಯಾಡೆಸ್ಟ್ರಲ್ ಮ್ಯಾಪ್ಸ್. ಟೊಪಾಲಜಿ ಅಂದೇನು, ಸ್ಟಾರ್ ಟೊಪಾಲಜಿ, ಬಸ್ ಟೊಪಾಲಜಿ, ಈ ಟೊಪಾಲಜಿಸ್ ನೀವು ಕಂಪ್ಯೂಟರ್ ಅಲ್ಲಿ ಕೇಳಿರ್ತೀರಾ, ಕಂಪ್ಯೂಟರ್ಸ್ ಅಲ್ಲಿ ನೆಟ್ವರ್ಕಿಂಗ್ ಅಲ್ಲಿ ಕೇಳಿರ್ತೀರಾ ಅಲ್ವಾ, ಹಬ್ಬು ಟೊಪಾಲಜಿ ಅಂತ. ಇವಾಗ ನಮ್ಮ ಈ ಕ್ಯಾಡೆಸ್ಟ್ರಲ್ ಡ್ರಾಯಿಂಗ್ಸ್ ಹಾಕ್ಬೇಕು ಅಂತಂದ್ರೂ ಸಹ ಕೆಲವು ಟೊಪಾಲಜಿಸ್ ಬರ್ತವೆ. ಆ ಟೊಪಾಲಜಿ ನೀವು ಹೇಗೆ ಚೆಕ್ ಮಾಡ್ತೀರಾ ಅಂತಂದೆ ನೋಡಿ, ಕೆಲವೊಂದು ಕಂಡೀಷನ್ಸ್, ಈ ತರ ಗ್ಯಾಪ್ ಇರಬಾರ್ದು. ಸರ್ವೆ ನಂಬರ್ ಟು ಸರ್ವೆ ನಂಬರ್ ಈ ಸೆಂಟ್ರಲ್ ಹಿಂಗ್ ಗ್ಯಾಪ್ ಇರಬಾರ್ದು. ಗ್ಯಾಪ್ ಇದ್ರೆ ಏನೋ ಒಂದು ಫಿಲ್ ಆಗಿರ್ಬೇಕು ಅಲ್ಲಿ. ಓಕೆ, ಖಾಲಿ ಗ್ಯಾಪ್ ಇರಬಾರ್ದು. ನಂತರ ಇಲ್ಲಿ ನೋಡಿ ಓವರ್ಲ್ಯಾಪ್ ಆಗಿರ್ಬಾರ್ದು. ಈ 102 103 ಮೇಲೆ ಓವರ್ಲ್ಯಾಪ್ ಆಗಿರ್ಬಾರ್ದು. ಮತ್ತೆ ಡುಪ್ಲಿಕೇಟ್ ನಂಬರ್ಸ್, ಈ ಇಮೇಜ್ ಇದ್ರ ಮೇಲೆ ಓವರ್ಲ್ಯಾಪ್ ಆಗ್ಬಾರ್ದು.
ಇವು ಕಂಡೀಷನ್ಸ್ ತುಂಬಾ ಇಂಪಾರ್ಟೆಂಟ್. ಗ್ಯಾಪ್ಸ್ ಇರ್ಕೂಡ್ದು, ಓವರ್ಲ್ಯಾಪ್ ಹಾಕೂಡ್ದು, ಮತ್ತೆ ಎಲ್ಲ ಬೌಂಡ್ರೀಸ್ ಪ್ರಾಪರ್ ಆಗಿ ಕನೆಕ್ಟ್ ಆಗಿರ್ಬೇಕು, ಎಲ್ಲಿ ಗ್ಯಾಪ್ ಇರಬಾರ್ದು ಬೌಂಡ್ರೀಸ್. ಎಲ್ಲ ಪಾರ್ಸಲ್ಸ್ ಮಸ್ಟ್ ಬಿ ಕ್ಲೋಸ್ಡ್ ಪಾಲಿಲೈನ್. ನೋಡಿ, ಸಿಂಗಲ್ ಲೈನ್ ಬದಲು ಪಾಲಿಲೈನ್ ಇಂದಾನೆ ಕ್ಲೋಸ್ಡ್ ಆಗಿರ್ಬೇಕು. ನಾನು ನಿಮ್ಗೆ ಹೇಳಿದೆ ಗ್ಯಾಪ್ಸ್ ಇರ್ಕೂಡ್ದು, ಬೌಂಡ್ರಿ ಕ್ಲೋಸ್ಡ್ ಆಗಿರ್ಬೇಕು. ಓಕೆ, ಅಂಡ್ ಸರ್ವೆ ನಂಬರ್ಸ್ ಮಸ್ಟ್ ಬಿ ವಿತ್ ಇನ್ ದ ಪಾರ್ಸಲ್ಸ್. ಈ ಪಾರ್ಸಲ್ ಇದನ್ನ ಒಂದು ಪಾರ್ಸಲ್ ಅಂತ ಕರೀತಾರೆ. ಓಕೆ, ಒಂದು ಸೆಟ್ ನ ಒಂದು ಪಾರ್ಸಲ್ ಅಂತ ಕರಿತೀವಿ. ಆ ಪಾರ್ಸಲ್ ಒಳಗಡೆನೆ ಇರಬೇಕು ಎಲ್ಲ ಸರ್ವೆ ನಂಬರ್. ಇವಾಗ ಫಾರ್ ಎಕ್ಸಾಂಪಲ್ ಬೌಂಡ್ರಿ ಪಾರ್ಸಲ್ಸ್ ಅಂತಂದ್ರೆ ಫುಲ್ ಟೋಟಲ್ ಇಮೇಜ್. ಇವಾಗ ಈ ಟೋಟಲ್ ಇಮೇಜ್ ಅಲ್ಲಿ ಒಂದು 100 ಭಾಗಗಳು ಇರ್ತಾವ ಅಂತ ಇಟ್ಕೊಳ್ಳಿ. ಲೆಫ್ಟ್ ಅಲ್ಲಿ ಏನ್ ಕಾಣ್ತಾ ಇದಲ್ಲ 1 ರಿಂದ 5 ಸರ್ಕಲ್ 13 ನಂಬರ್ ಅಲ್ಲಿ, ಇಲ್ಲಿ ನಿಮ್ಗೆ ಒಂದು 100 ಭಾಗ ಇದಾವ ಅಂತ ಇಟ್ಕೊಳ್ಳಿ. ಆ 100 ಭಾಗನಲ್ಲಿ ಇರೋಂತಹ ಸರ್ವೆ ನಂಬರ್ಸ್ ಈ ಬೌಂಡ್ರಿ ಒಳಗಡೆನೆ ಇರಬೇಕು. ಈ ಪಾರ್ಸಲ್ ಅಂತ ಕರಿತೀವಿ, ಈ ಪಾರ್ಸಲ್ ಒಳಗಡೆ ಇರಬೇಕು. ಓಕೆ, ಅಂಡ್ ಇವು ಕೆಲವೊಂದು ಫಾರ್ಮ್ಯಾಟ್ಸ್ ಇಲ್ಲಿ ನೋಡಿ. ಇಲ್ಲಿ ನೀವು ನೋಡ್ಬೋದು ಪರ್ಚ ಅಂತ ಕಾಣ್ತಾ ಇದೆ, ಓವರ್ ಕಿಲ್ ಅಂತ ಇದೆ. ಓವರ್ ಕಿಲ್ ಇವೆಲ್ಲ ಕಮಾಂಡ್ಸ್ ಗೈಸ್. ನಿಮ್ಗೆ ಏನು ಕೆಲವೊಂದು DXF ಫೈಲ್ ಅಲ್ಲಿ ಚೇಂಜಸ್ ನ ಮಾಡಬೇಕು ಅಂತಂದಾಗ ಯೂಸ್ ಮಾಡೋಂತ ಎಡಿಟ್ ಕಮಾಂಡ್ಸ್ ಇವು. ಓಕೆ, ಓವರ್ ಕಿಲ್ ಅಂತಂದ್ರೆ ರಿಮೂವ್ಸ್ ಡುಪ್ಲಿಕೇಟ್ ಆಬ್ಜೆಕ್ಟ್ಸ್, ಲೈನ್ಸ್, ಟೆಕ್ಸ್ಟ್ ಎಕ್ಸೆಟ್ರಾ ಒಟ್ಟಿಗೆ ಡಿಲೀಟ್ ಮಾಡ್ಬಿಡುತ್ತೆ. ನೀವು ಒಂದೊಂದಾಗಿ ಸೆಲೆಕ್ಟ್ ಮಾಡೋದು ಬೇಕಾಗಲ್ಲ. ಇವಾಗ ಒಂದು ಇಮೇಜ್ ಅಂತ ಅಂದ್ಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ನೀವು ಎಲ್ಲೋ ಒಂದು ವೈಟ್ ಫೀಲ್ಡ್ ಅಲ್ಲಿ ಒಂದು 5 ಎಕರೆ ಜಮೀನ್ಗೆ ಗೌರ್ಮೆಂಟ್ ಇಂದ ಪ್ರಾಪರ್ಟೀಸ್ ಯಾವ್ದೋ ಕಟ್ಕೊಡ್ತಿರ ಅಂತ ಇಟ್ಕೊಳ್ಳಿ. ಎಲ್ಲ ಅಪಾರ್ಟ್ಮೆಂಟ್ಸ್ ಕಟ್ತಾ ಇರ್ತೀರಾ. ಆ ಅಪಾರ್ಟ್ಮೆಂಟ್ ಎಷ್ಟೆಲ್ಲ ಬಿಲ್ಡಿಂಗ್ಸ್ ಅಲ್ಲಿ ಫರ್ನಿಚರ್, ವಾಲ್ಸ್, ಐರನ್, ಓಕೆ, ಮತ್ತೆ ಸಿಮೆಂಟ್ ಸ್ಟ್ರಕ್ಚರ್ ಇರ್ಬೋದು, ಮತ್ತೆ ಒಳಗಡೆ ಇರೋಂಥ ರೂಮ್ಸ್ ಡೈಮೆನ್ಷನ್ಸ್ ಇರ್ಬೋದು, ಎಷ್ಟೆಲ್ಲ ಡಿವಿಷನ್ಸ್ ಇರುತ್ತೆ. ಪ್ರತಿಯೊಂದಕ್ಕೂ ಒಂದೊಂದು ಟೂಲ್ ಯೂಸ್ ಮಾಡ್ಬಿಟ್ಟು ಮಾಡಿರ್ತಾರೆ ಅಲ್ವಾ. ಎಲ್ಲ ಸೇಮ್ ಸಿಮಿಲರ್ ಇರುತ್ತೆ. ಬಟ್ ಈಗ ಚೇಂಜ್ ಮಾಡ್ಬೇಕು, ಎಡಿಟ್ ಮಾಡ್ಬೇಕು ಅಂದಾಗ ಆ ತರ ಎಕ್ಸ್ಚೇಂಜ್ ಫಾರ್ಮ್ಯಾಟ್ ಫೈಲ್ ನ ನೀವು ಯೂಸ್ ಮಾಡಿದ್ದೀರ ಅಂತಂದ್ರೆ ಎಡಿಟ್ ಮಾಡೋದಕ್ಕೆ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಒಂದೇ ಸಲ ನೀವು ಎಲ್ಲಾ ರೂಮ್ಸ್ ನ ಮತ್ತೆ ರೀನೇಮ್ ಮಾಡಬೇಕು, ಸ್ವಲ್ಪ ಚೇಂಜಸ್ ಮಾಡ್ಕೊಡ್ಬೇಕು ಅಂದಾಗ ನೀವು ಡಿಲೀಟು ಒಟ್ಟಿಗೆ ಮಾಡ್ಬೋದು. ಇವಾಗ ಓಕೆ, ಅದೇ ತರದ ಇನ್ನೊಂದ್ ಕಡೆ ಏರಿಯಾನಲ್ಲೇ ನಿಮ್ ಪ್ರಾಜೆಕ್ಟ್ ಬಂದಿದೆ ಅಂದಾಗ ಅದೇ ಫೈಲ್ ನ ನೀವು ತಗೊಂಡು ಕಾಪಿ ಮಾಡ್ತಿರ್ತೀರ ಅಲ್ವಾ. ಕಾಪಿ ಮಾಡಿದಾಗ ಅಲ್ಲಿರೋ ಡಾಟಾ ಎಲ್ಲ ಈ ಕಡೆ ಬಂದ್ಬಿಡುತ್ತೆ, ನಿಮ್ಗೆ ಅಷ್ಟೆಲ್ಲ ಬೇಕಾಗಲ್ಲ. ಆ ಡಾಟಾನ ಡಿಲೀಟ್ ಮಾಡಬಹುದು, ಒಟ್ಟಿಗೆ ನೀವು ಡಿಲೀಟ್ ಮಾಡಬಹುದು. ಅದಕ್ಕೆ ಓವರ್ ಕ್ಯೂಲ್ ಕಮಾಂಡ್ ನ ಯೂಸ್ ಮಾಡೋದಾಗುತ್ತೆ. ಅಂಡ್ ಆಡಿಟ್ ನ ಹೇಗ್ ಮಾಡ್ತೀರಾ? ಆಡಿಟ್ ಅಂತಂದೇನು, ಎರರ್ಸ್ ನ ಫಿಕ್ಸ್ ಮಾಡೋದು. ಸೊ ಎರರ್ಸ್ ನ ಫೈಂಡ್ ಮಾಡುತ್ತೆ ಪ್ಲಸ್ ಫಿಕ್ಸ್ ಮಾಡಬೇಕು. ಓಕೆ, ಆಡಿಟಿಂಗ್ ಮಾಡೋದಕ್ಕೂ ಸಹ ನಿಮ್ಗೆ ಒಂದು ಆಡಿಟ್ ಟೂಲ್ ಅಂತ ಒಂದಿದೆ, ಪರ್ಜ್. ನಾನು ನಿಮ್ಗೆ ಹೇಳಿದ್ದೆ, ರಿಮೂವ್ ಅನ್ಯೂಸ್ಡ್ ಲೇಯರ್ಸ್, ಬ್ಲಾಕ್ಸ್, ಲೈನ್ ಟೈಪ್ಸ್, ಟೆಕ್ಸ್ಟೈಲ್ಸ್ ಎಕ್ಸೆಟ್ರಾ ಇವನ್ನ ರಿಮೂವ್ ಮಾಡ್ಬೇಕಂದ್ರೆ ನೀವು ಪರ್ಜ್ ಅಂತ ಹೊಡೆದ್ರೆ ಆಯ್ತು. ಕ್ಯೂ ಸೆಲೆಕ್ಟ್ ಅಂತ ಅಂದ್ರೆ ಏನು, ಕ್ವಿಕ್ ಸೆಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಬೇಸ್ಡ್ ಆನ್ ಪ್ರಾಪರ್ಟೀಸ್. ಓಕೆ, ಇದನ್ನ ಒಂದು ಇಂಪಾರ್ಟೆಂಟ್. ಎರೇಸ್ ನಿಮ್ಗೆ ಗೊತ್ತಿದೆ, ಎರೇಸ್ ಅಂದ್ರೆ ಡಿಲೀಟ್ ಮಾಡಕ್ ಯೂಸ್ ಮಾಡ್ತಾರೆ. ಅಂಡ್ 16th ಬರೋದಾದ್ರೆ ಎಕ್ಸ್ಪೋರ್ಟಿಂಗ್ ಡ್ರಾಯಿಂಗ್ ಎಕ್ಸ್ಚೇಂಜ್ ಫೈಲ್. ಎಕ್ಸ್ಪೋರ್ಟ್ ಹೇಗೆ ಮಾಡ್ತೀರಾ? ಇವಾಗ ಇಂಪೋರ್ಟ್ ಗೊತ್ತಾಯ್ತು, ಎಕ್ಸ್ಪೋರ್ಟ್ ಹೇಗೆ ಮಾಡ್ತೀರಾ? ಎಕ್ಸ್ಪೋರ್ಟ್ಗೆ 2 ಮೆಥಡ್ ಇದೆ. ಸೇವ್ ಆಸ್ ಮಾಡ್ಕೊಳ್ಳಿ, ಫೈಲ್ ನ ಒಂದ್ ಕಡೆ ಸೇವ್ ಮಾಡ್ಕೊಳ್ಳಿ. ಡ್ರಾಯಿಂಗ್ ಎಕ್ಸ್ಚೇಂಜ್ ಫಾರ್ಮ್ಯಾಟ್ ಅಂದ್ರೆ .dxf ಫೈಲ್ ಅಲ್ಲಿ ಸೇವ್ ಮಾಡಿ, ಅವಾಗ ಅದು DXF ಫೈಲ್ ವರ್ಷನ್ ಆಗ್ಬಿಡುತ್ತೆ. ಇನ್ನೊಂದು ಕಮಾಂಡ್ ಇದೆ, ಡೈರೆಕ್ಟ್ ಕಮಾಂಡ್. DXF ಔಟ್ ಕಮಾಂಡ್ ಅಂತ ನೀವು ಟೈಪ್ ಮಾಡಿದೆ, DXF OUT ಅಂತ ಟೈಪ್ ಮಾಡಿದೆ, ನಿಮಗೆ ಎಕ್ಸ್ಪೋರ್ಟ್ ಮಾಡಕ್ ಈಸಿ ಆಗುತ್ತೆ. ಜಸ್ಟ್ ಅವಾಗ ಎಂಟರ್ ಅಂತ ಕೊಟ್ಟ ಮೇಲೆ ನಿಮಗೆ ಈ ಫೈಲ್ ಆಟೋಮೆಟಿಕ್ ಆಗಿ ಡ್ರಾಯಿಂಗ್ ಆಬ್ಜೆಕ್ಟ್ ಫೈಲ್ ನೇಮ್ ಕೇಳುತ್ತೆ, ಲೊಕೇಶನ್ ಕೇಳುತ್ತೆ. ಅವಾಗ ನೀವು ಜಸ್ಟ್ ಸೆಲೆಕ್ಟ್ ಮಾಡಿದ್ರೆ ಸಾಕು. ಅವಾಗ ನಿಮ್ಗೆ ಲೊಕೇಶನ್ ಕೇಳಿದಾಗ ಈ ತರ ಕಾಣುತ್ತೆ .dxf ಅಂತ, ಅದನ್ನು ನೆನ್ಪಿಟ್ಕೊಳ್ಳಿ. ಇನ್ ಕೇಸ್ .dxf ಇಲ್ಲ ಅಂದ್ರೆ ನೀವು .dxf ಹಾಕ್ಬೇಕು ಎಕ್ಸ್ಟೆನ್ಷನ್. ಓಕೆ, ಆದ್ಮೇಲೆ ಕಾಮನ್ DXF ವರ್ಷನ್ಸ್ ಯಾವ್ದು ನೋಡಿ. ಫಸ್ಟ್ ಇಂದ ಇಯರ್ 1992 ನಿಂದ ಸ್ಟಾರ್ಟ್ ಆಗಿರೋಂಥ ಓಲ್ಡ್ ವರ್ಷನ್ ಬೇಸಿಕ್ 2D ಇರ್ಬೋದು. ನಂತರ ಮಾಡಿಫೈ ಮೆನಿ CAD ಸಾಫ್ಟ್ವೇರ್ಸ್ ಬಂದವು 1997 ಅಲ್ಲಿ. ಅಂಡ್ ಇದಾದ ನಂತರ 1999 DXF ವರ್ಷನ್ 2000 ಅಂತಿತ್ತು. ಫಸ್ಟ್ ವರ್ಷನ್ ನೇಮ್ R12, ಆದ್ಮೇಲೆ R14, ಆದ್ಮೇಲೆ 2000. ಇವು ವರ್ಷನ್ ನೇಮ್ಸ್ ಗೈಸ್. ಇವು ಲಾಸ್ಟ್ ರೀಸೆಂಟ್ ನೆನ್ಪಿಟ್ಕೊಳ್ಳಿ ಸಾಕು. 2013, 2018, 2021 ಅಲ್ಲಿ ವರ್ಷನ್ಸ್ ರಿಲೀಸ್ ಆಗಿದೆ. 2013 ಪ್ಲಸ್ ಇಯರ್ಸ್ ಅಂತ ಆ ವರ್ಷ ಆದ್ಮೇಲೆ ಬಂದಿರೋಂಥ ಲೇಟೆಸ್ಟ್ ವರ್ಷನ್ಸ್ ಇವು. ರೀಸೆಂಟ್ ಆಗಿರೋದು 2021. ಓಕೆ, ಇಯರ್ ಆನ್ ಇಯರ್ ವೇರಿಯೇಷನ್ಸ್ ಆಗಿದಾವೆ. ಆ ನಂತರ ಜನರಲ್ ವರ್ಕ್ ಫ್ಲೋ ಬಂದ್ಬಿಟ್ಟು ಹೇಗೆ, ರಿಸೀವ್ ಎಕ್ಸ್ಚೇಂಜ್ ಫೈಲ್ ರಿಸೀವ್ ಮಾಡ್ತೀರಾ, ಇಂಪೋರ್ಟ್ ಮಾಡ್ಕೊತೀರಾ ಆಟೋ ಕ್ಯಾಡ್ ಫೈಲ್ ಅಲ್ಲಿ, ಯೂನಿಟ್ಸ್, ಸ್ಕೇಲ್, ಕೋಆರ್ಡಿನೇಟ್ ಸೆಟ್ ಮಾಡ್ಕೋತೀರಾ. ನಂತರ ಆರ್ಗನೈಸ್ ಲೇಯರ್ಸ್ ಎಲ್ಲ ಆರ್ಗನೈಸ್ ಮಾಡ್ಕೋಬೇಕು, ಬೌಂಡ್ರೀಸ್ ಎಡಿಟ್ ಮಾಡ್ಕೋಬೇಕು, ಟೆಕ್ಸ್ಟ್ ನ ಎಡಿಟ್ ಮಾಡ್ಕೋಬೇಕು, ಟೊಪೋಲಜಿ ಚೆಕ್ ಮಾಡ್ತೀರಾ, ಏನು ಗ್ಯಾಪ್ ಇರ್ದಂಗೆ ಓವರ್ಲ್ಯಾಪ್ ಇಲ್ದಂಗೆ ಚೆಕ್ ಮಾಡ್ಕೊಂತೀರಾ. ನಂತರ ಏರಿಯಾ ವೆರಿಫೈ ಮಾಡ್ಕೊಂತೀರಾ. ಓಕೆ, ಟೋಟಲ್ ಸ್ಕ್ವೇರ್ ಏರಿಯಾ ಎಷ್ಟಿದೆ, ಪೆರಿಮೀಟರ್ ಎಷ್ಟಿದೆ. ಆದ್ಮೇಲೆ ಡ್ರಾಯಿಂಗ್ ನ ಕ್ಲೀನ್ ಮಾಡ್ಕೊಂತೀರಾ, ಪರ್ಜ್ ಎಡಿಟ್ ಮಾಡಿ ಮತ್ತೆ ಎಕ್ಸ್ಪೋರ್ಟ್ ಮಾಡ್ಕೊಂಡು DXF ಫೈಲ್ ಅಲ್ಲಿ ಇಟ್ಕೋತೀರಾ. ಓಕೆ ಗೈಸ್, ಅಂಡ್ ಇದಾದ ನಂತರ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಆರ್ ಕ್ವಿಕ್ ರಿವಿಷನ್ ಅಲ್ಲಿ ನೋಡೋದಾದ್ರೆ ನಿಮಗೆಲ್ಲ ಇವೆಲ್ಲ ಫುಲ್ ಫಾರ್ಮ್ಸ್ ಇವು, ಒಂದ್ಸಲ ನೋಡ್ಕೊಳ್ಳಿ. ನಾನೇನು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೋಗೋವಲ್ಲ, ಇದನ್ನ ಇವಾಗ ತನಕ ಎಕ್ಸ್ಪ್ಲೈನ್ ಮಾಡಿರೋದೆ, ಇಲ್ಲಿ ಜಸ್ಟ್ ರಿವಿಷನ್ ಇದೆ. ಓಕೆ ಗೈಸ್, ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಆಟೋ ಕ್ಯಾಡ್ ಮೇಲೆ ಕೆಲವು ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಆದ ನಂತರ ನೆಕ್ಸ್ಟ್ ಯೂನಿಟ್ ಗೆ ಮೂವ್ ಆಗೋಣ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಯು ಇನ್ ದ ನೆಕ್ಸ್ಟ್ ಸೆಷನ್ ಗೈಸ್. ಗುಡ್ ಡೇ, ಟೇಕ್ ಕೇರ್, ಬಾಯ್.